ಏನಂದ್ರೆ ಯಾರು ಆ ರೀತಿ ಫೇಲ್ಯೂರ್ ಆಗ್ಬಾರ್ದು. ವಿ ಸ್ಟಾರ್ ವೆಲ್ನೆಸ್ ಇಂಡಸ್ಟ್ರಿ ನಂಬ್ಕೊಂಡ್ ಬಂದವರು 100% ಸಕ್ಸಸ್ ಆಗ್ಬೇಕು ಅನ್ನೋದು ಒಂದೇ ಒಂದು ಕಾರಣದಿಂದ ಪ್ರತಿನಿತ್ಯ ಅವ್ರವ್ರ ಗ್ರೂಪ್ ಅಲ್ಲಿ ಝೂಮ್ ಇರುತ್ತೆ. ಮತ್ತು ಕಂಪನಿ ಕಡೆಯಿಂದ ಈ ಒಂದು ಝೂಮ್ ಮೀಟಿಂಗ್ ನಮ್ಗೆ ಕೊಟ್ಟಿದ್ದಾರೆ ಅಂದ್ರೆ, ಕಂಪನಿ ಲೆವೆಲ್ ಅಲ್ಲಿ ನಮಗೆ ಝೂಮ್ ಕೊಟ್ಟಿದ್ದಾರೆ ಅಂದ್ರೆ ಆ ಕಂಪನಿ ಲೆವೆಲ್ಗೆ ನಮ್ಮ ಇಡೀ ತಂಡವನ್ನು ನಾವು ಕೂರ್ಸ್ಕೋಬೇಕು. ಓಕೆ ಡಿಯರ್ ಲೀಡರ್ಸ್, ಬಹಳ ಖುಷಿ ಆಗುತ್ತೆ. ಬಹಳ ದಿವಸದ ನಂತರ ಒಂದು RK ಟೀಮ್, ರೈಸಿಂಗ್ ಕಿಂಗ್ಡಮ್ ಟೀಮ್ಗೆ ಒಂದು ಝೂಮಿಗೆ ಬರ್ಲಿಕ್ಕೆ ಬಹಳ ಖುಷಿ ಆಗುತ್ತೆ. ಯಾಕಂದ್ರೆ ಬಹಳ ಒಂದು ಬಾಂಡಿಂಗ್ ಇದೆ ನಮಗೂ RK ಟೀಮಿಗೂ, ಒಂದು ವಿಶ್ವಾಸ ಇದೆ. ಆಕ್ಚುಲಿ ನಮ್ಮ ಗುರುಗಳಾದಂತ ಸಂತೋಷ್ ಸರ್ಗೂ ನಮಗೂ ಬಹಳ ಬಾಂಡಿಂಗ್ ಇದೆ. ಅವರ ಒಂದು ಮಾರ್ಗದರ್ಶನ ನಮಗೂ ಕೂಡ ಪ್ರತಿ ದಿವಸ ನಿಮಗೆ ಹೆಂಗ್ ಕಾಲ್ ಮಾಡ್ತಾರೋ ನೋಡಿ, ಒಬ್ಬ ಗುರು, ಒಬ್ಬ ಲೀಡರ್ ಯಾವ ರೀತಿ ಆಕ್ಷನ್ ತಗೊಂತಾರೆ, ಯಾವ ರೀತಿ ಒಬ್ಬ ಲೀಡರ್ ಬೆಳೆಸ್ತಾರೆ ಅಂದ್ರೆ, ನನ್ನ ವೀಕರ್ ಇದು, ನನ್ ಪವರ್ ಇದು, ನನ್ಗೆ ಸಂಬಂಧ ಇಲ್ಲ ಅಂತ ಹೇಳಿ ಬಹಳ ಜನ ಯೋಚನೆ ಮಾಡ್ತಿರ್ತಾರೆ. ಬಟ್ ನಾನು ಅವ್ರಿಗೆ ಪವರ್ ಅಲ್ಲಿ ಇದ್ದೀನಿ. ಕರೆಕ್ಟ್, ನಾನು ಅವ್ರಿಗೆ ಪವರ್ ಅಲ್ಲಿ ಇದ್ದೀನಿ. ನನಗೂ ಕೂಡ ಪ್ರತಿ ದಿವಸ ಒಂದ್ ಕಾಲ್ ಮಾಡಿ, ಲೋಹಿತ್ ರೆಡ್ಡಿ ಸರ್ ಏನ್ ಮಾಡ್ತಿದ್ದೀರಾ, ಹೆಂಗ್ ಮಾಡ್ತಿದ್ದೀರಾ, ಹಿಂಗ್ ಮಾಡೋಣ, ಹಿಂಗ್ ಮಾಡಿ ಈ ತರ ನಮಗೆ ಗೈಡ್ಲೈನ್ಸ್ ಕೊಟ್ಟು, ಅದೇ ರೀತಿ ಪಾಸಿಟಿವ್ ಇನ್ ಪಾಸಿಟಿವ್ ಔಟ್ ಅಂತಾರಲ್ಲ, ಹಂಗೆ ಪಾಸಿಟಿವ್ ತುಂಬ್ತಾರೆ ಬೆಳಗಿನ ಜಾವ. ಈ ತರ ಮಾಡಿ, ಆ ತರ ಮಾಡಿ, ಲೆಸ್ ಅಂಡ್ ಎಸ್ ಡೈಮಂಡ್ ಅಂತ ಒಂದು ಕಾಲ್ ಮಾಡ್ತಾರೆ. ಎಷ್ಟು ಖುಷಿ ಆಗುತ್ತೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ಅಂತ ಒಂದು ಲೀಡರ್ ಜೊತೆ ನೀವು ಇದೀರಾ. ಅಂತ ಒಬ್ಬ ಕಂಪನಿಯ ಫೌಂಡರ್ ಆಗಿ, ಕಂಪನಿಗೆ ಟಾಪ್ ಲೀಡರ್ ಆಗಿ, ಅದೇ ರೀತಿ ಚಾಂಪಿಯನ್ ಆಫ್ ದ ವೀಕ್, ಚಾಂಪಿಯನ್ಸ್ ನೀವು. ಆಕ್ಚುಲಿ ಅವರೆಲ್ಲ ಚಾಂಪಿಯನ್ಸ್, ನೀವು ಚಾಂಪಿಯನ್ಸ್. ಹೌದಲ್ಲ? ಚಾಂಪಿಯನ್ ಆಫ್ ದ ವೀಕ್ ಅಂದ್ರೆ ಏನ್ ಗೊತ್ತಾ? ಟೀಮ್ ಇಂದ ನಾವೆಲ್ಲರೂ ಸೇರಿ ಕೊಡ್ತಕ್ಕಂತ ನಮ್ಮ ಟೀಮ್ಗೆ ಗೌರವ, ಅದು ನಮ್ಮ ಟೀಮ್ಗೆ ಚಾಂಪಿಯನ್. ಕರೆಕ್ಟ್. ಅದೇ ರೀತಿ ಬಹಳ ಖುಷಿಯಾಗೋ ವಿಚಾರ ಏನಪ್ಪಾ ಅಂದ್ರೆ, ಎಜುಕೇಶನ್ ಅಂದ್ರೆ ಸಂತೋಷ್ ಸರ್ ಅಂದ್ರೆ ಎಜುಕೇಶನ್. ಇಡೀ ಕಂಪನಿಯಲ್ಲಿ ಎಜುಕೇಶನ್ ಬಹಳ ಚೆನ್ನಾಗಿ ಕೊಡ್ತಾ, ಅವ್ರ ಸ್ಪೀಚ್ ಬಂದಿದೆ ಅಂದ್ರೆ ನನಗೆ ಬಹಳ ಖುಷಿ. ಅವ್ರ ಸ್ಪೀಚ್ ಕೊಡ್ತಿದಾರೆ ಅಂದ್ರೆ ನನಗೆ ಎಲ್ಲೂ ಎದ್ದೋಗಲ್ಲ. ಅಂತ ಒಂದು ಒಳ್ಳೆ ಸ್ಪೀಚ್ ನ ನಮ್ಮ ಸಂತೋಷ್ ಶೆಟ್ಟಿ ಸರ್ ಕೊಡ್ತಾರೆ. ಅಂತ ಒಂದು ಟೀಮ್ ಅಲ್ಲಿ ಅಂತ ಒಂದು ನಾಯಕ, ಅಂತ ಒಬ್ಬ ಲೆಜೆಂಡ್ ಲೀಡರ್ ಜೊತೆ ನಾವೆಲ್ಲರೂ ಇದೀವಿ ಅನ್ನೋದು ಬಹಳ ಖುಷಿ ವಿಚಾರ. ಅದೇ ರೀತಿ ನನ್ನ ಟೀಮ್ ಕೂಡ ಒಂದು ಜೂಮ್ ಮೀಟಿಂಗ್ ಗೆ ಜಾಯ್ನ್ ಆಗಿದೆ. ಬಾಹುಬಲಿ ಟೀಮ್ ನ ನಾಯಕರೆಲ್ಲರಿಗೂ, ನನ್ನ ಫೌಂಡರ್ಸ್, ನನ್ನ ಕೋರ್ ಲೀಡರ್ಸ್ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ಇವತ್ತಿನ ಜೂಮ್ ಮೀಟಿಂಗ್ ನ ಟಾಪಿಕ್ ಏನಪ್ಪಾ ಅಂತಂದ್ರೆ, ನಾವು ಲೀಡರ್ ಆಗ್ಬೇಕಂದ್ರೆ ನಾವು ಕೂಡ ಸ್ಟೇಜ್ ಮೇಲೆ ಹತ್ಬೇಕು, ನಾವು ಕೂಡ ಯಾವಾಗ್ಲೂ ಚರ್ಚೆಯಲ್ಲಿ ಇರ್ಬೇಕು, ನಾವು ಕೂಡ MD ಸರ್ ಬಾಯಲ್ಲಿ ನಮ್ಮ ಹೆಸರು ಬರಬೇಕು. ಕರೆಕ್ಟ್. ಅದೇ ರೀತಿ ನಾವು ಕೂಡ ಸೋಷಿಯಲ್ ಮೀಡಿಯಾ ಆಗಿರ್ಬೋದು, ಆಮೇಲೆ ಮಾರ್ಕೆಟ್ ಅಲ್ಲಿ ಎಲ್ಲೇ ಆಗಿರ್ಬೋದು, ವಿ ಸ್ಟಾರ್ ಅಲ್ಲಿ ಭಾಗ್ಯ ಮೇಡಮ್ ಗೊತ್ತಾ ಅಂದ್ರೆ ಚರ್ಚೆ ಆಗ್ಬೇಕು, ಮಂಜುಳಾ ಮೇಡಮ್ ಗೊತ್ತಾ ಅಂದ್ರೆ ಚರ್ಚೆ ಆಗ್ಬೇಕು. ಹೌದಲ್ಲ? ಅದೇ ರೀತಿ ನಮ್ಮ ಈಗ ನೋಡಿ ಪ್ರಿಯಾ ಮೇಡಮ್ ಗೊತ್ತಾ ಅಂದ್ರೆ ಟಾಪ್ ಲೀಡರ್ ರೀ, ಡೈಮಂಡ್ ಲೀಡರ್ ರೀ, ಹೌದಾ, ಗ್ರೇಟ್ ಲೀಡರ್ ರೀ, ಏನ್ ಸ್ಪೀಚ್ ಕೊಡ್ತಾರ್ರಿ ಎಲ್ಲ ಮೇಡಮ್. ಈಗ ನಮ್ ಕರ್ತವ್ಯ ಏನಪ್ಪಾ ಅಂದ್ರೆ ಇವ್ರೆಲ್ಲರನ್ನು ಸ್ಟೇಜಿಗೆ ತರಬೇಕು ಅಂತ, ಎಲ್ಲರನ್ನು ಬೆಳಕಿಗೆ ತರಬೇಕು, ಎಲ್ರು ಇಂಡಿವಿಜುವಲ್ ಲೀಡರ್ ಆಗ್ಬೇಕು, ಎಲ್ರೂ ಸಮೇತ ತಮ್ಮ ಕಾಲ್ ಮೇಲೆ ಅವ್ರು ನಿಂತ್ಕೋಬೇಕು. ಇದು ನನ್ನ ಕಂಪನಿ, ಇದು ನನ್ನ ಬಿಸ್ನೆಸ್, ಇದು ನನ್ನ ಡೆವಲಪ್ಮೆಂಟ್ ಗೆ ನಾನ್ ತಗೊಂಡಿರ್ತಕ್ಕಂಥ ನಿರ್ಧಾರ. ಇಲ್ಲಿ ನಾನ್ ಎಲ್ಲಿ ನಿಂತ್ಕೊಂತೀನೋ ಅಲ್ಲಿಂದನೇ ಲೈಫ್ ಸ್ಟಾರ್ಟ್ ಆಗುತ್ತೆ. ನನ್ನ ಡೌನ್ ಲೈನ್ಸ್, ನನ್ನ ಪಾರ್ಟ್ನರ್ಸ್, ನನ್ನ ಟೀಮ್ ಮಾತ್ರ ನನ್ನನ್ನು ಸಕ್ಸಸ್ ಮಾಡ್ಲಿಕ್ಕೆ ಆಗುತ್ತೆ. ಬಿಟ್ರೆ ಬೇರೆ ಯಾರು ಸಮೇತ ನನ್ನ ಟೀಮ್ ನನಗೆ ಸಕ್ಸಸ್ ಕೊಡ್ಸಲ್ಲ. ನನಗೆ ಸಕ್ಸಸ್ ಕೊಡ್ಸೋದು ನನ್ನ ಅಪ್ಲೈನ್ ಮತ್ತೆ ನನ್ನ ಟೀಮ್. ಈ ಎರಡನ್ನು ಯಾರು ಮೈಂಡ್ ಅಲ್ಲಿ ಇಟ್ಕೊಂತೀರಾ, ಯಾರು ಎರಡನ್ನು ಮನಸ್ಸಲ್ಲಿ ಇಟ್ಕೊಂತೀರಾ, ಈ ಒಂದು ನಾನು ಇವತ್ತು ಏನ್ ಹೇಳಕ್ ಹೊರಟಿದ್ದೀನಿ ಇದು 100% ನಿಮಗೆ ಇನ್ನು ಕೇವಲ 6 ತಿಂಗಳಲ್ಲಿ ನಿಮ್ಗೆ ದೊಡ್ಡ ಮಟ್ಟದ ಒಂದು ರೆವಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ದೊಡ್ಡ ಮಟ್ಟದ 3 to 4 months, 4 ತಿಂಗಳಲ್ಲಿ ನೀವು ಚಾಲೆಂಜ್ ತಗೋಬಹುದು. ಯಾಕೆ ಅಂದ್ರೆ ಮೈ ಡಿಯರ್ ಫ್ರೆಂಡ್ಸ್, ನನ್ನ ಹೆಸರು ಲೋಹಿತ್ ರೆಡ್ಡಿ. ನಾನು ವಿ ಸ್ಟಾರ್ ಗೆ ಬಂದು ಈಗ 2 ವರ್ಷ ಹತ್ರ ಬಂತು. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ಯಾಕೆ ನಾವು ಈಗ ಡೈಮಂಡ್, ಅಪ್ಕಮಿಂಗ್ ಡೈಮಂಡ್ ಆಗ್ತಿದೀವಿ? ನೀವು ನೋಡಿರ್ಬೋದು, ನಾವು ಕಂಪನಿಯಲ್ಲಿ ನಮ್ಗೆ ಅಪ್ಲೈನ್ ಇದ್ರು ಸೂಪ್ರಮ್ ಸೋ ಅಂತ. ಕೆಲವರು ಇಬ್ರು ಹೋದ್ರು ಹೊರಗಡೆ, ಹೌದಾ, ಅವ್ರಿಗೆ ಇಬ್ರು ಹೆಸರು ಸೇಮ್ ಇದೆ, ಹಂಗಾಗಿ ಸೂಪ್ರಮ್ ಸೋ ಅಂತ ಇಟ್ಬಿಟ್ಟಿದೀವಿ. ಹೌದಲ್ಲ? ಆ ಇಬ್ರು ವ್ಯಕ್ತಿಗಳು ನನ್ನ ಅಪ್ಲೈನು ಒಬ್ಬ ಸೂ ಅನ್ಕೊಳ್ಳಿ, ಹೊರಗಡೆ ಹೋದ್ರು, ಕರ್ಕೊಂಬಂದ್ರು, ವಿ ಸ್ಟಾರಿಗೆ ಬಿಟ್ರು, ತೋರ್ಸಿದ್ರು, ಒಂದು ಅದ್ಭುತವಾದಂತ ಪ್ಲಾಟ್ಫಾರ್ಮ್ ತೋರ್ಸಿದ್ರು, ಅದ್ಭುತವಾದ ವ್ಯಕ್ತಿ ಪರಿಚಯ ಮಾಡಿಸಿದ್ರು, ಅದ್ಭುತವಾದಂತ ಪ್ರಾಡಕ್ಟ್ ಕೊಟ್ರು, ಇವತ್ತು ನನ್ನ ಬಿಟ್ಟೋದ್ರು. ಬಟ್ ಆದ್ರೆ ನಾನು 100% ಈ ಒಂದು ವಿ ಸ್ಟಾರ್ ಕಂಪನಿಯಲ್ಲಿ ಬೆಳಿತೀನಿ,
ನೋಡಿ, ಡಿಸಿಷನ್ ಯಾರು ತಗೋಬೇಕು ಅಂದ್ರೆ ಫಸ್ಟ್ ನಾವು ತಗೋಬೇಕು. ನಮ್ಗೆ ಡಿಸಿಷನ್ ಯಾರು ಹೇಳ್ಕೊಟ್ಟೋದ್ರಿಂದ ಪಂಪ್ ಹೊಡಿಯೋದ್ರಿಂದ ಮೋಟಿವೇಶನ್ ಮಾಡೋದ್ರಿಂದ ನಮ್ಗೆ ಡಿಸಿಷನ್ ತಗೊಳ್ಲಿಕ್ಕೆ ನಾವು ಸಾಧ್ಯ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಡಿಸಿಷನ್ ತಗೊಂಡವ್ರು ನಾವು. ನೋಡಿ, ಅವತ್ತು ನಾನು ಡಿಸಿಷನ್ ತಗೊಂಡೆ. ಡಿಸಿಷನ್ ತಗೊಂಡು ನಾನ್ ಮೈಂಡಿಗೆ ಹಾಕ್ದೆ. ಏನಂತ ಮೈಂಡಿಗೆ ಹಾಕ್ದೆ? ಐ ಕ್ಯಾನ್ ಪ್ರೂವ್ ಇಟ್, ಐ ಕ್ಯಾನ್ ಡೂ ಇಟ್. ನಾನ್ ಮಾಡೇ ಮಾಡ್ತೀನಿ, ನಾನ್ ಗೆದ್ದೇ ಗೆಲ್ತೀನಿ, ನಾನು V-Star ಅಲ್ಲಿ ಟಾಪ್ ಲೀಡರ್ ಆಗೇ ಆಗ್ತೀನಿ ಅಂತ ನಾನು ಮೈಂಡಿಗೆ ಹಾಕೊಂಡೆ. ಆ ಮೈಂಡಿಗೆ ಹಾಕೊಂಡು ನಾನು ಫಸ್ಟ್ ಕಲ್ತಿದ್ದೇನು, ಫಸ್ಟ್ ಮಾಡಿದ್ದೇನು. ನೋಡಿ, ನಿಮ್ ತರನೇ ಫಸ್ಟ್ ರ್ಯಾಂಕ್ ಇಂದ ಬಂದಂತ ವ್ಯಕ್ತಿ, ನಿಮ್ ತರನೇ ನಾನು ಕೂಡ ಫಸ್ಟ್ ರ್ಯಾಂಕ್ ಇಂದ 2,500 ಚೆಕ್ ಇಂದ ತಗೊಂಡಂತ ವ್ಯಕ್ತಿ ಇವತ್ತು 13 ಲಕ್ಷ ಇನ್ಕಮ್ ತಗೊಂಡು 22 ಲಕ್ಷಕ್ಕೆ ಹೋಗ್ತಾ ಇದ್ದೀನಿ. ಯಾಕೆ ತಗೊಂಡಿದ್ದೀನಿ, ಯಾಕೆ ಬೆಳೆದೆ ಅಂದ್ರೆ, ನಂಬರ್ 1 ನಾನು ಕಲೀಲಿಕ್ಕೆ ಪ್ರಾಮುಖ್ಯತೆ ಕೊಟ್ಟೆ. ಏನ್ ಕಲೀಲಿಕ್ಕೆ ಪ್ರಾಮುಖ್ಯತೆ ಕೊಟ್ಟೆ? ನಂಬರ್ 1 ಏನಪ್ಪಾ ಅಂದ್ರೆ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡೆ. ಕಂಪನಿಯ ಪ್ರಾಡಕ್ಟ್ ಬಗ್ಗೆ ಪರ್ಫೆಕ್ಟ್ ಆಗ್ಬಿಟ್ಟೆ. ಯಾಕಂದ್ರೆ ನನಗೆ ಗೊತ್ತಿತ್ತು, ಕಂಪನಿ ಪ್ರಾಡಕ್ಟ್ ಬಗ್ಗೆ ಪರ್ಫೆಕ್ಟ್ ಆಗ್ಬಿಟ್ರೆ ನಮ್ಮ ಕಂಪನಿ ಇರ್ತಕ್ಕಂಥ ಪ್ರಾಡಕ್ಟ್ ನ ಮೂವ್ ಮಾಡಿಸ್ಬೋದು, ನನ್ನ ಟೀಮ್ಗೆ ಮೂವ್ ಮಾಡಿಸ್ಬೋದು, ನಾಲೆಡ್ಜ್ ಕೊಡ್ಬೋದು, ನಾನು ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. ನನಗೆ ಪ್ರಾಡಕ್ಟ್ ಬಗ್ಗೆ ತಿಳಿಲಿಲ್ಲ ಅಂದ್ರೆ ನಾನು ದೊಡ್ಡ ಟೀಮ್ ಕಟ್ಲಿಕ್ಕೆ ಆಗಲ್ಲ. ಕರೆಕ್ಟ್. ನಿಮ್ಗೆ ಯಾರಾದ್ರೂ ಪ್ರಾಡಕ್ಟ್ ಬಗ್ಗೆ ಹೇಳಿ ಅಂದ್ರೆ ನೀವ್ ಯಾರಿಗ್ ಫೋನ್ ಮಾಡ್ತೀರಾ? ನಿಮ್ ಅಪ್ಲೈನಿಗೆ ಫೋನ್ ಮಾಡ್ತೀರಾ. ಕರೆಕ್ಟ್. ನಿಮಗೆ ಪ್ಲಾನ್ ಕೊಡಿ ಅಂದ್ರೆ ನೀವೇನ್ ಮಾಡ್ತೀರಾ? ಕೆಲವರು ಪ್ಲಾನ್ ಕೊಡ್ತಾರೆ, ಕೆಲವರು ಪ್ರಾಡಕ್ಟ್ ಬಗ್ಗೆ ಮಾತಾಡ್ತಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಕೆಲವರು ಡಿಪೆಂಡ್ ಅಪಾನ್ ಅಪ್ಲೈನ್. ಅವ್ರಿಗೆ ಬರುತ್ತೆ ಪ್ಲಾನ್ ಕೊಡಕ್, ನಿಮ್ಗೆ 100% ಬರುತ್ತೆ. ಬಟ್ ಆದ್ರೆ ನೀವು ಪ್ರಯತ್ನ ಪಡಲ್ಲ. ನಿಮ್ಗೆಲ್ಲೋ ಒಂದ್ ಕಡೆ ಅಳುಕು, ಅಂಜಿಕೆ, ನಾಚಿಕೆ. ಏನಾದ್ರು ತಪ್ಪಾಗ್ಬಿಟ್ರೆ ಹಿಂಗೆ, ಕರೆಕ್ಟ್ ಅಲ್ಲ? ಅವಾಗ ಏನ್ ಮಾಡ್ತೀರಾ ನೀವು? ಅಪ್ಲೈನ್ಗೆ ಡಿಪೆಂಡ್ ಆಗ್ತೀರಾ. ಕರೆಕ್ಟ್. ಅಪ್ಲೈನ್ಗೆ ಡಿಪೆಂಡ್ ಆದಾಗ ಏನಾಗುತ್ತೆ, ಅವರು ನಿಮಗೆ ಇನ್ ಟೈಮಿಗೆ ಕೆಲವು ಸರಿ ಬರ್ಲಿಕ್ಕಾಗಲ್ಲ. ಕರೆಕ್ಟ್. ನಾನು ಕೂಡ ಪ್ರಾಡಕ್ಟ್ ಬಗ್ಗೆ ತಿಳ್ಕೊಂಡೆ, ಪರ್ಫೆಕ್ಟ್ ಆದೆ. ಪ್ಲಾನ್ ಬಗ್ಗೆ ತಿಳ್ಕೊಂಡೆ, ಪರ್ಫೆಕ್ಟ್ ಆದೆ. ನೀವು ಯಾವಾಗ ಇನ್ಕಮ್ ಪ್ಲಾನ್ ನ ನೀವು ವೈಟ್ ಪೇಪರ್ ತಗೊಂಡು ಬರೀತೀರಾ, ವೈಟ್ ಪೇಪರ್ ತಗೊಂಡು ಕಂಪನಿ ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಪಾಸ್ಬುಕ್, ಜಿಮೇಲ್, ಮೊಬೈಲ್ ನಂಬರ್ ಬೇಕು. ಕೆಳಗಡೆ ಬಂದಾಗ ನಮ್ಮ ಕಂಪನಿಲಿ ರಿಜಿಸ್ಟ್ರೇಷನ್ ಫ್ರೀ ಇದೆ. ರಿಜಿಸ್ಟ್ರೇಷನ್ ಫ್ರೀ ಆದ್ಮೇಲೆ ನಮ್ಮ ಕಂಪನಿಲಿ 20 to 25% ರೀಟೇಲ್ ಪ್ರಾಫಿಟ್ ಇದೆ. ಅಂದ್ರೆ ID ಗ್ರೀನ್ ಮಾಡ್ಕೊಳಕ್ಕಿಂತ ಮುಂಚೆನೆ ಅವ್ರಿಗೆ 20 to 25% ಕಂಪನಿ ರೀಟೇಲ್ ಪ್ರಾಫಿಟ್ ಕೊಡುತ್ತೆ. ಸರ್ ನೀವು ಇಷ್ಟೇ ಅಲ್ಲ ಸರ್, ನಮ್ಗೆ ಇಷ್ಟೇ ಇನ್ಕಮ್ ಬೇಡ, ಇನ್ನು ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂದ್ರೆ ನಮ್ಗೆ 100 crore ಒಂದು ಪ್ರಾಜೆಕ್ಟ್ ವರ್ಕ್ ಸರ್ ಇದು. ಈ ಪ್ರಾಜೆಕ್ಟ್ ವರ್ಕ್ ಅಲ್ಲಿ 3 ತರದ ಪ್ಯಾಕೇಜ್ ಇದೆ, ಹೌದಲ್ಲ? ಈ ಪ್ಯಾಕೇಜ್ ಬಗ್ಗೆ ನೀವು ಎಕ್ಸ್ಪ್ಲೇನ್ ಮಾಡಿ. ಫಸ್ಟ್ ಪ್ಲಾನ್ ಏನು? ಸೇಲ್ಸ್ ಕಮಿಷನ್ 10% ಮ್ಯಾಚಿಂಗ್ ಇನ್ಕಮ್. ಮ್ಯಾಚಿಂಗ್ ಇನ್ಕಮ್, ಸೇಲ್ಸ್ ಕಮಿಷನ್. ಕರೆಕ್ಟ್ ಅಲ್ಲ? ಅದನ್ನ ಬರ್ದು ಅದಕ್ಕೆ ಯಾವ ರೀತಿ ಇನ್ಕಮ್ ಕೊಡ್ತಾರೆ, ಕ್ಯಾರಿ ಫೋರ್ಡ್ ಯಾವ ರೀತಿ ಕೊಡ್ತಾರೆ, ಬೋತ್ ಲೆಗ್ ಕ್ಯಾರಿ ಫೋರ್ಡ್ ಇದೆ, ಇದನ್ನ ಎಕ್ಸ್ಪ್ಲೇನ್ ಮಾಡಿ. ಅದಾದ್ಮೇಲೆ ಸಿಂಪಲ್ ಸ್ಪಾನ್ಸರ್ ಇನ್ಕಮ್ ಇದೆ, ಸ್ಪಾನ್ಸರ್ ಇನ್ಕಮ್ ಎಕ್ಸ್ಪ್ಲೇನ್ ಮಾಡಿ. ಸಿಂಗಲ್ ಲೆಗ್ ಇನ್ಕಮ್, ಹೌದಾ? ಬೋತ್ ಲೆಗ್ ಸಿಂಗಲ್ ಲೆಗ್ ಇನ್ಕಮ್. ಒಂದೇ ಲೆಗ್ ಅಲ್ಲಿ 10 ಜನಕ್ಕೆ ಸ್ಪಾನ್ಸರ್ ಕೊಟ್ರು ನಾವು 10,000 ನಿಮಗೆ ಸ್ಪಾನ್ಸರ್ ಇನ್ಕಮ್ ಬರುತ್ತೆ. ಅದಾದ್ಮೇಲೆ ನಿಮ್ಗೆ ಲೆವೆಲ್ಸ್ ಇನ್ಕಮ್ ಬರುತ್ತೆ. ಕರೆಕ್ಟಾ? ಲೆವೆಲ್ಸ್, ಸೇಲ್ಸ್ ಪರ್ಫಾರ್ಮೆನ್ಸ್ ಬೋನಸ್ ಅಂತ ಕರಿತೀವಿ, ಅದನ್ನ ಲೆವೆಲ್ಸ್ ಇನ್ಕಮ್ ಅಂತ ಕರಿತೀವಿ. ಕರೆಕ್ಟಾ? ಅದನ್ನ ನಿಮ್ಗೆ 6th ರ್ಯಾಂಕ್ ವರೆಗೂ, ಫಸ್ಟ್ ರ್ಯಾಂಕ್ ಇಂದ 6th ರ್ಯಾಂಕ್ ವರೆಗೂ ಯಾರು ಪರ್ಫೆಕ್ಟ್ ಆಗಿ ಕಲಿತಾರೆ ಅವರು ಪ್ರಪಂಚದಲ್ಲಿ MLA ಗೂ, MP ಗೂ, DC ಗೂ, ಪೊಲೀಸ್ಗೂ ಯಾರಿಗ್ ಬೇಕಿದ್ರು ನಮ್ ಕಂಪ್ನಿ ಇನ್ಕಮ್ ಪ್ಲಾನ್ ನ ಧೈರ್ಯವಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ನೀವು ಬರೀರಿ, ಇಲ್ಲ PPT ಎಕ್ಸ್ಪ್ಲೇನ್ ಮಾಡೋದಾಗಿರ್ಬೋದು, ಕಲೀರಿ. ಮಸ್ಟ್ ಅಂಡ್ ಶುಡ್ ಬರೆಯೋದ್ ಕಲೀರಿ. ಯಾಕಂದ್ರೆ ಜನಗಳಿಗೆ ಬರಿತಾ ಇದ್ರೆ ತಲೆಗೆ ಹೋಗ್ತಾ ಇರುತ್ತೆ. ನೀವ್ ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀರಾ. ಕರೆಕ್ಟ್. ನೀವು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ತಲೆಗೆ ಹೋಗ್ತಾ ಇರುತ್ತೆ. ಇದನ್ನ ಇನ್ಕಮ್ ಪ್ಲಾನ್ ನ ಕಲೀರಿ. ಇನ್ಸೂರೆನ್ಸ್ ಬಗ್ಗೆ ಹೇಳಿ. ಕಂಪ್ನಿ ಇನ್ಸೂರೆನ್ಸ್ ನೀವು ಕ್ಲೋಸಿಂಗ್ ಮಾಡೋದು ಎಷ್ಟು ಈಸಿ ಗೊತ್ತಾ? ಎಷ್ಟು ಚೆನ್ನಾಗಿ ಕ್ಲೋಸಿಂಗ್ ಮಾಡ್ಬೋದು ಗೊತ್ತಾ? ಬ್ಯೂಟಿಫುಲ್ ಆಗಿ ಕ್ಲೋಸಿಂಗ್ ಮಾಡ್ಬೋದು. ಇದನ್ನ ಕಲಿತೆ ನಾನು. ಎರಡನೇದು. ಮೂರನೇದೇನು ಏನ್ ಮಾಡಿದೆ ನಾನು? ನನ್ನ ಗುರಿ ಏನಿತ್ತು? ಕಂಪನಿಯಲ್ಲಿ ಒಬ್ಬ ವ್ಯಕ್ತಿ ಏನಾದ್ರೂ ಸಕ್ಸಸ್ ಆಗ್ಬೇಕಪ್ಪ ಅಂದ್ರೆ ಜನಗಳ ಹತ್ರ ಹೋಗಿ ಮಾತಾಡಿದಾಗ ಆ ವ್ಯಕ್ತಿಗೆ ಜಲ್ದಿ ಲಾಗಿನ್ ಆಗ್ಬೇಕು, ಜಲ್ದಿ ಆ ವ್ಯಕ್ತಿಗೆ ಕನೆಕ್ಟ್ ಆಗ್ಬೇಕಪ್ಪ ಅಂದ್ರೆ ಜನ ಕನೆಕ್ಟ್ ಆಗ್ಬೇಕು. ನೋಡಿ, ನೀವು ಕಂಪ್ನಿ ಬಗ್ಗೆ ಹೇಳಕ್ ಹೋಗ್ತಿದ್ರ ಅಂದ್ರೆ
ಫಸ್ಟ್ ಸೇಲ್ ಆಗ್ಬೇಕಾಗಿರೋದು ನೀವು, ಪ್ರಾಡಕ್ಟ್ ಅಲ್ಲ, ಪ್ಲಾನ್ ಅಲ್ಲ. ಯಾಕೆ ನಿಮ್ಮ ಫೇಸ್ ವ್ಯಾಲ್ಯೂ, ನಿಮ್ಮ ನಗು ಮುಖ, ನಿಮ್ಮನ್ನ ನೋಡಿ ಕಂಪ್ನಿ ಒಳಗಡೆ ಬರ್ತಾರೆ ಮೈ ಡಿಯರ್ ಫ್ರೆಂಡ್ಸ್. ಅದಾದ್ಮೇಲೆ ಕಂಪ್ನಿ ಪ್ಲಾನು, ಕಂಪ್ನಿ ಪ್ರಾಡಕ್ಟ್ ಅದೆಲ್ಲ ಏನು ಸೆಕೆಂಡ್ರಿ. ನಿಮಗೆ ಫಸ್ಟ್ ಏನು ಕಂಪ್ನಿ ಒಳಗಡೆ ಬರ್ಬೇಕಪ್ಪ ಅಂದ್ರೆ ನೀವು ಸೇಲ್ ಆಗ್ಬೇಕು. ನೀವು ಸೇಲ್ ಆಗ್ಬೇಕು ಅಂದ್ರೆ ಏನ್ ಬೇಕು? ಒಳ್ಳೆ ಡ್ರೆಸ್ ಕೋಡ್ ಇರ್ಬೇಕು, ಒಳ್ಳೆ ನಗು ಮುಖ ಮಾತಾಡ್ಬೇಕು. ಹೌದಾ? ನಿಮ್ಗೆ ಏನೋ ಒಂದು ಸಿಕ್ಕಿದೆ ಅನ್ನೋದು ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಅನಿಸ್ಬೇಕು. ಅದನ್ನೇ ಹೇಳ್ತಾ ಇದ್ರು ಮಾಯಿ ಸರ್ ಸ್ಪೀಚ್ ಅಲ್ಲಿ ಮೊನ್ನೆ. ಏನಂತ ಹೇಳ್ತಾ ಇದ್ರು? 1-to-1 ಮಾಡ್ಬೇಕಾದ್ರೆ ನೀವ್ ಏನೆಲ್ಲ ಮಾಡ್ಬೇಕು ಅಂತ. ಕರೆಕ್ಟಾ? ಅದ್ರ ಶಾರ್ಟ್ ಅಂಡ್ ಸ್ಪೀಟ್ ಆಗಿ ಹೇಳಿದೆ ನಾನು. ಏನಂತ? FORM. ಏನ್ FORM ಫ್ರಾಮ್ ಅಂದ್ರೆ ಫಸ್ಟ್ ಎಫ್ ಅಂದ್ರೆ ಫ್ಯಾಮಿಲಿ ಚಿಟ್ ಚಾಟ್. ಕರೆಕ್ಟಾ? ನಾವ್ ಎದುರುಗಡೆ ಕೂತ್ಕೊಂಡಿರ್ತಕ್ಕಂಥ ವ್ಯಕ್ತಿಗೆ ನಾವು ಫ್ಯಾಮಿಲಿ ಬಗ್ಗೆ ಅಂದ್ರೆ, ಸರ್ ಮನೇಲಿ ಎಲ್ರು ಚೆನ್ನಾಗಿದಾರಾ, ಅಪ್ಪ ಅಮ್ಮ ಎಲ್ಲ ಚೆನ್ನಾಗಿದ್ದಾರಾ ನೋಡಿ, ಅದೆಲ್ಲ ಏನಾದ್ರು ಸಂಸ್ಕೃತಿ ಸಂಸ್ಕಾರ. ಕರೆಕ್ಟಾ? ಗಿವ್ ರೆಸ್ಪೆಕ್ಟ್ ಅಂಡ್ ಟೇಕ್ ರೆಸ್ಪೆಕ್ಟ್. ಕರೆಕ್ಟಾ? ನಾವು ಆತರ ಕೇಳಿದಾಗ ಆ ವ್ಯಕ್ತಿ ಏನ್ ಹೇಳ್ತಾರೆ ನಮ್ಗೆ? ಸರ್ ಹೌದು ಸರ್ ಚೆನ್ನಾಗಿದೆ, ನಿಮ್ಮ ಮನೆಗೆಲ್ಲ ಚೆನ್ನಾಗಿದಾರ ಸರ್. ಕರೆಕ್ಟ್. ಎರಡನೇದೇನು? ಆಮೇಲೆ ಫ್ಯಾಮಿಲಿ ಚಿಟ್ ಚಾಟ್ ಮಾಡ್ಬೇಕಾದ್ರೆ ಕೆಲವ್ರು ಮಾಡ್ತಾರೆ ತಪ್ಪು, ಅದನ್ನ ನಾನು ಹೇಳ್ದೆ. ಸರ್ ನಿಮ್ ಮಗಳು ಚೆನ್ನಾಗಿದ್ದಾಳ? ಅವ್ರ ಮಗಳ ಸುದ್ದಿ ತಗೊಂಡ್ ನಾವೇನ್ ಮಾಡಂಗಿದೀವಿ? ಹೌದಲ್ಲ? ನಿಮ್ ಮಗಳು ಚೆನ್ನಾಗಿದ್ದಾಳ ಅಂದ್ರೆ ಯಾಕೋ ಇದು ಕೇಪ್ ಯಾಕೋ ಉಲ್ಟಾ ಬರ್ತೈತಲ್ಲ, ಇದು ಯಾಕೋ ರಿಟರ್ನ್ ಬರ್ತೈತಲ್ಲ, ಇದು ಇವನು ಪ್ಲಾನ್ ಹೇಳಕ್ ಬಂದನೋ ನನ್ ಮಗಳಿಗೆ ಏನೋ ಲೈನ್ ಹೊಡ್ಯಕ್ ಬಂದನೋ ಅನ್ಕೊಂತಾರೆ. ಕರೆಕ್ಟ್ ನೋಡಿ, ಕೆಲವೊಂದು ವರ್ಡ್ಸ್ ನಮ್ ಬಾಯಿಂದ ಹೋಗ್ಬೇಕಾದ್ರೆ ನಾವು 10 ಸಾರಿ ಯೋಚನೆ ಮಾಡಿ ಮಾತಾಡ್ಬೇಕು. ನಾವ್ ಆತರ ಮಾತಾಡಿದಾಗ ನಮಗೆ ಬರ್ತಕ್ಕಂಥ ಕ್ಲೋಸಿಂಗ್ ಕೂಡ ಬರಲ್ಲ. ಕರೆಕ್ಟಾ? ಎರಡನೇದೇನು? ಅಕ್ಯುಪೇಷನ್. ಅಂದ್ರೇನು? ಅಕ್ಯುಪೇಷನ್. ಅವ್ರೇನ್ ಕೆಲಸ ಮಾಡ್ತಿದಾರೆ ಆ ಕೆಲಸ ನಾವು ಹೊಗಳ್ಬೇಕು. ಸರ್ ಗ್ರೇಟ್ ಸರ್, ರೈತಾಪಿ ಜೀವನ ಯಾರು ಮಾಡ್ತಾರೆ ಸರ್? ಗ್ರೇಟ್ ಸರ್. ಇವತ್ತು ನೀವೇ ಸರ್ ಅನ್ನೋದಾತ್ರು, ನಿಮ್ಮಿಂದ ಸರ್ ನಾವು ತಿಂತಿರೋದು. ಕರೆಕ್ಟ್ ಅಲ್ಲ? ಪೊಲೀಸ್ ಇದಾರೆ, ಸರ್ ಗ್ರೇಟ್ ಸರ್, ನೀವು ಕೆಲಸ ಮಾಡಿ, ನೀವು ರಾತ್ರಿ ಆಗ್ಲೂ ಹೆಣ ಎಲ್ಲ ಒತ್ತಿ ನೀವು ಜನಗಳಿಗೆ ಒಳ್ಳೇದ್ ಮಾಡ್ತಿರೋದ್ರಿಂದ, ನಿಮ್ಮ ಪೊಲೀಸ್ ಇರೋದ್ರಿಂದ ನಾವು ಸುರಕ್ಷಿತವಾಗಿ ರಾತ್ರಿ ನೆಮ್ಮದಿಯಿಂದ ನಿದ್ದೆ ಮಾಡ್ತಿದೀವಿ ಸರ್. ಕರೆಕ್ಟಾ? ಬಹಳ ಜನ ಒಂದು ಸೋಷಿಯಲ್ ಸರ್ವಿಸ್ ಅಲ್ಲಿ ಇರ್ತಾರೆ. ಸರ್ ನೀವು ಸೋಷಿಯಲ್ ಸರ್ವಿಸ್ ಮಾಡ್ತಿದ್ದೀರಾ ಸರ್, ಒಂದ್ ಸಂಘ ಕಟ್ತಿದ್ದೀರಾ ಸರ್, ಗ್ರೇಟ್ ಸರ್. ಹೌದಲ್ಲ? ನಿಮ್ಮಂತ ಒಬ್ರು ಸಂಘ ಕಟ್ಟಿ ಒಬ್ಬ ನಾಯಕನ ಗುರ್ಸ್ಕೊಂಡು ನೂರಾರು ಜನಕ್ಕೆ ನ್ಯಾಯ ಒದಗಿಸ್ತಿದ್ದೀರಾ ಸರ್. ಲಾಯರ್ ಇದಾರೆ, ನ್ಯಾಯ ಒದಗಿಸ್ತೀರಿ ಸರ್ ಲಾಯರ್ಗೆ. ಅದು ಅಕ್ಯುಪೇಷನ್ ಹೊಗಳ್ಬೇಕು. ಕರೆಕ್ಟ್? ಅವಾಗ ಆ ವ್ಯಕ್ತಿ ನಮ್ಗೆ ಜಲ್ದಿ ಕನೆಕ್ಟ್ ಆಗ್ತಾರೆ. ಇದೆಲ್ಲ ಯಾಕೆ ಹೇಳ್ತಿದೀನಿ ಅಂದ್ರೆ, ನಾನ್ ಮಾಡಿರೋದು ಹೇಳ್ತಿದ್ದೀನಿ ನಿಮಗೆ, ಟಾಪಿಕ್ ಹೇಳ್ತಿದ್ದೀನಿ. ಎಲ್ಲಿಂದ ಬಂದೆ ಲೋಹಿತ್ ರೆಡ್ಡಿ ಎಲ್ಲಿಂದ ಬಂದ್ರು. ಹೌದಾ? ಅವಾಗ ನಾವು ವ್ಯಕ್ತಿಗಳು ಹೊಗಳದ್ ಬಿಟ್ಟು ತೆಗೆದ್ವಿ. ನೀವೇನ್ ಬಿಡಿ ಸರ್, ಪೊಲೀಸು ಹಿಂಗ್ ಕೈ ಹೊಡೆದ್ರೆ 100 ರೂಪಾಯಿ ಕೊಡ್ತಾರೆ ನಿಮಗೆ. ಒಂದ್ ದಿವಸಕ್ಕೆ 10 ಕೈ ಹೊಡೆದ್ರೆ 10 ಬೈಕ್ ಹಿಡಿದ್ರೆ 100 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಇಟ್ಕೊಂಡು ಮನೆಗೆ ಹೋಗ್ತೀರಾ ಅಂದ್ರೆ ವ್ಯಕ್ತಿ V-ಸ್ಟಾರ್ ಬಗ್ಗೆ ಯೋಚನೆ ಮಾಡ್ತಾನ? V-ಸ್ಟಾರ್ ಬಗ್ಗೆ ತಿಳ್ಕಂತಾರ? ಎದ್ದೋಗ ಫಸ್ಟ್ ಅಂತಾರೆ. ಕರೆಕ್ಟ್. ಅದೇ ರೀತಿ ಲಾಯರ್ ಇದಾರೆ, ಲಾಯರ್ಗೆ ಸರ್ ನೀವು ಗ್ರೇಟ್ ಸರ್ ಅಂತ ಹೊಗಳಿದ್ರೆ ಅವ್ರು ನಮ್ ಜೊತೆ ಕೂತ್ಕೊಂತಾರೆ. ನೀವೇನ್ ಬಿಡಿ ಸರ್, ಕರಗಿರೋದ್ ಬೆಳ್ಳಗ್ ಮಾಡ್ತೀರಾ, ಬೆಳಗಿರೋದ್ ಕರ್ರಗ್ ಮಾಡ್ತೀರಾ? ಎಷ್ಟೋ ಜನಕ್ಕೆ ಡೈವರ್ಸ್ ಕೊಡ್ಸ್ಬಿಟ್ಟಿದ್ದೀರಾ ನೀವು ಅಂದ್ಬಿಟ್ರೆ ಅವ್ರಿಗೆ ಏನಾಗ್ತದೆ? ಹರ್ಟ್ ಆಗುತ್ತೆ. ಅದೇ ರೀತಿ ಅಕ್ಯುಪೇಷನ್ ಆಯ್ತು. ನೆಕ್ಸ್ಟ್ ಯಾವುದು? ರೀಕ್ರಿಯೇಷನ್. ರೀಕ್ರಿಯೇಷನ್ ಅಂದ್ರೆ ಏನ್ ಗೊತ್ತಾ? ಸರ್ ನಾನು ಕೂಡ ಈ ತರನೇ ಇದ್ದೆ ಸರ್. ನೋಡಿ, ನಾನು ಕೂಡ ನನ್ನ ಅಪ್ಲೈನ್ಗೆ ಡ್ರೈವರ್ ಆಗಿರ್ತಕ್ಕಂಥ ವ್ಯಕ್ತಿ ನಾನು. 2017ರಿಂದ 2023ವರೆಗೂ ನಾನು ಒಬ್ಬ ವ್ಯಕ್ತಿಗೆ ಈ ಇಂಡಸ್ಟ್ರಿಗೆ ಬರೋದಕ್ಕಿಂತ ಮುಂಚೆ ನಮ್ಮ ಮಾವ, ಬೇರೆ ಯಾರು ಅಲ್ಲ, ಕಾರ್ ಡ್ರೈವರ್ ಆಗಿ ನೆಟ್ವರ್ಕಿಗೆ ಬಂದಂತ ವ್ಯಕ್ತಿ ಲೋಹಿತ್ ರೆಡ್ಡಿ. ಆ ಕಾರ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ನನ್ನ ಕರ್ಕೊಂಡೋಗಿ ಕೂರ್ಸ್ಕೊಂತಿದ್ರಲ್ಲ ಮೀಟಿಂಗಿಗೆ, ಸೋಪು ಪೇಸ್ಟ್ ತಗೊಂಡ್ರೆ ಸಾಕು ಕರಡುಪತಿ ಆಗ್ತಾರೆ, ಜನಗಳಿಗೆ ಹಿಂಗ್ ಕೊಟ್ರೆ ಕರಡುಪತಿ ಆಗ. ನನಗೆ ತಲೆ ಕೆಟ್ಟೋಯ್ತು. ಇದೇನಪ್ಪ ಇದು, ಸೋಪು ಪೇಸ್ಟ್ ಮಾರಿದ್ರೆ ಸಾಕು ಕರಡುಪತಿ ಆಗ್ತಾರೆ ಅಂತಾರೆ, ಇದೇನೋ ಮನೇಲಿ ಕೂತ್ಕೊಂಡ್ರೆ ದುಡ್ಡು ಬರುತ್ತೆ, ಪ್ಯಾಸಿವ್ ಇನ್ಕಮ್ ಅಂತಾರೆ. ಹೌದಲ್ಲ? ಇದೇನಿದು ಅಂತ ನಾನು ನೋಡಿ, ಬಹಳಷ್ಟು ಜನ ನೀವು ನೋಡಿರ್ಬೋದು, ಡ್ರೈವರ್ಸ್ ಏನ್ ಮಾಡ್ತಾರೆ, ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟು ಮಲ್ಕೊಂಡ್ಬಿಡ್ತಾರೆ ಕಾರಲ್ಲಿ. ಕರೆಕ್ಟಾ? ನಾನೇನ್ ಮಾಡಿದೆ ಗೊತ್ತಾ? ಪ್ರತಿ ಮೀಟಿಂಗ್ಸ್ ಹೋಗಿ ಹಿಂದ್ಗಡೆ ಕೂತ್ಕೊಂತಿದ್ದೆ. ಆ ಮೀಟಿಂಗ್ಸ್ ಅಲ್ಲಿ ಕಲಿತೆ. ಅವಾಗ ಒಂದು ಯೋಚನೆ ಮಾಡಿದೆ, ಡ್ರೈವಿಂಗ್ ಕೆಲಸ ಮಾಡೋದ್ರಿಂದ
ನಮ್ಗೆ ಏನೂ ಬರಲ್ಲ, 10,000 ರೂಪಾಯಿ ಸಂಬಳ ಬರುತ್ತೆ. ಬಟ್ ಇವ್ರು ಹೇಳ್ದಂಗೆ ನಾನೇನಾದ್ರು ಮೈಂಡಿಗೆ ಹಾಕೊಂಡ್ ಕೆಲಸ ಮಾಡಿದ್ರೆ ಕರೋಡ್ಪತಿ ನಾನು ಯಾಕೆ ಆಗ್ಬಾರ್ದು ಅಂತ ಡಿಸಿಷನ್ ತಗೊಂಡು ಅವತ್ತು ಕಾರ್ ಡ್ರೈವರ್ ಆಗಿರ್ತಕ್ಕಂಥ ವ್ಯಕ್ತಿ ಇವತ್ತು 2 ಕಾರ್ಗೆ ಓನರ್ ಆಗಿದ್ದಾರೆ. ಅದು ಲ್ಯಾಂಡ್ ರಿವರ್ ಕಾರ್ ತಗೊಂಡಿದೀನಿ, 1 ಕೋಟಿ ರೂಪಾಯಿ ಕಾರ್. ಮೈಂಡ್ ಸೆಟ್, ಮನಸ್ಸು ಮಾಡ್ದೆ, ನಾನ್ ಚಾಲೆಂಜ್ ತಗೊಂಡೆ, ನನ್ ಕೈಲಿ ಆಗುತ್ತೆ ಅಂತ ನಾನು ತಗೊಂಡೆ. ಅವತ್ತು ನನಗೆ ಅವಕಾಶ ಕೊಟ್ಟಂತ ವ್ಯಕ್ತಿ ಒಂದ್ ಮಾತು ಹೇಳಿದ್ರು, ಐನ್ಸ್ಟೀನ್ ಕತೆ ಹೇಳಿದ್ರು. ಐನ್ಸ್ಟೀನ್ ಒಬ್ಬ ಕಾರ್ ಡ್ರೈವರ್ ಇರ್ತಾನೆ. ಐನ್ಸ್ಟೀನ್ಗೆ ಆ ವ್ಯಕ್ತಿ ಒಂದ್ಸರಿ ಮೀಟಿಂಗ್ ಹೋಗ್ಲಿಕ್ಕೆ ಆಗಲ್ಲ. ಆ ಸಂದರ್ಭದಲ್ಲಿ ಅವ್ರಿಗೆ ಐನ್ಸ್ಟೀನ್ ಡ್ರೈವರ್ ಹೇಳ್ತಾನೆ, ಸರ್ ನಾನು ಹೋಗ್ತೀನಿ ಸರ್ ಈ ಮೀಟಿಂಗಿಗೆ, ನಿಮಗ್ ಚೆನ್ನಾಗಿಲ್ಲ, ಇಂಪಾರ್ಟೆಂಟ್ ಮೀಟಿಂಗ್ ಇದು, ನೀವೇನು ಮಾತಾಡಿದಿರೋ ಅದೆಲ್ಲ ಕಲ್ತಿದೀನಿ, ನೀವು ಮಾತಾಡ್ದಂಗೆ ನಾನು ಮಾತಾಡ್ತೀನಿ ಸರ್ ಅಂತ. ಅವಾಗ ಆ ಮೀಟಿಂಗ್ ಐನ್ಸ್ಟೀನ್ ಬದಲು ಇವ್ನು ಹೋಗ್ತಾನೆ. ಇವನಿಗೆ ಗ್ರಾಂಡ್ ಎಂಟ್ರಿ ತಗೊಂತಾರೆ. ಡ್ರೈವರ್ಗೆ ಗ್ರಾಂಡ್ ಎಂಟ್ರಿ ತಗೊಂಡು ಏನ್ ಮಾಡ್ತಾರೆ, ಮೀಟಿಂಗ್ ಅಲ್ಲಿ ಚೆನ್ನಾಗಿ ಮಾತಾಡಕ್ ಸ್ಟಾರ್ಟ್ ಮಾಡ್ತಾನೆ. ಸೇಮ್ ಆಸ್ ಇಟ್ ಈಸ್ ಸಂತೋಷ್ ಸರ್ ಹೆಂಗ್ ಮಾತಾಡ್ತಾರೋ ಹಂಗೆ ಲೋಹಿತ್ ರೆಡ್ಡಿ ಅವ್ರು ಸ್ಟಾರ್ಟ್ ಮಾಡಿದ್ರು ಅನ್ಕೊಳ್ಳಿ, ಉದಾಹರಣೆ. ಅರ್ಥ ಆಯ್ತು? ಅವಾಗ ಐನ್ಸ್ಟೀನ್ ಮಾಡ್ತಾನೆ, ಇವ್ರು ಹೆಂಗ್ ಮಾತಾಡ್ತಾನೋ ಮೀಟಿಂಗ್ ಹಾಳು ಮಾಡ್ತಾನೆ ಅಂತೇಳಿ ಹಿಂದ್ಗಡೆ ಹೋಗಿ ನಿಂತ್ಕೊಂಡು ನೋಡ್ತಾನೆ. ಅವಾಗ ಇವನಿಗಿನ ಚೆನ್ನಾಗೇ ಮಾತಾಡ್ತಿರ್ತಾನ ಅವನು. ಅವಾಗ ಅವನ್ ಬುಕ್ಕಲ್ಲಿ ಬರ್ಕಂತಾನೆ, ಅವನು ಈ ಡೈರಿಲಿ ಬರೀತಾನೆ. ಅವಾಗ ಆ ಬುಕ್ಕಲ್ಲಿ ಬರ್ಕಂತಾನೆ, ಐನ್ಸ್ಟೀನ್ ಡ್ರೈವರ್ ಬಿಕಮ್ ಎ ಐನ್ಸ್ಟೀನ್ ಅಂತ. ಆ ರೀತಿ ಅವ್ರು ಮಾತು ಹೇಳಿದ್ರು, ನನ್ನ ಡ್ರೈವರ್ ಇವತ್ತು 1 crore rupees ಕಾರ್ ತಗೊಂಡ ಅಂತ. ಕರೆಕ್ಟ್ ಅಲ್ಲ? ಮೈ ಡಿಯರ್ ಫ್ರೆಂಡ್ಸ್, ಇದೆಲ್ಲ ಸ್ಟೋರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನೀವು ಫಸ್ಟ್ ಈ ಒಂದು ವಿ ಸ್ಟಾರ್ ಗೆ ಬಂದಿರೋದು ಯಾಕೆ ಅಂತ ನಿಮ್ ಮನ್ಸಲ್ಲಿ ಬರ್ಕೊಳ್ಳಿ. ಫಸ್ಟ್ ನಿಮ್ ಮೈಂಡಿಗೆ ಬರ್ಕೊಳ್ಳಿ, ನಿಮ್ ಕಣ್ಮುಂದೆ ತಗೊಂಡ್ಬನ್ನಿ. 100% ಗೆದ್ದೋಗ್ತೀರಾ ನೀವು. ಬಹಳಷ್ಟು ಜನ ಏನ್ ಮಾಡ್ತಿದೀವಿ ಅಂದ್ರೆ, ವಿ ಸ್ಟಾರ್ ಏನೋ ಯಾರೋ ಹೇಳ್ಬಿಟ್ರು, ನಮ್ ಚಿಕ್ಕಪ್ಪ ಹೇಳ್ದ, ದೊಡ್ಡಪ್ಪ ಹೇಳ್ದ, ನಮ್ಮ ಅಕ್ಕ ಹೇಳಿದ್ಲು, ನೋಡೋಣ, ಮಾಡೋಣ, ಟ್ರೈ ಮಾಡೋಣ ಅಂತ ಬಹಳ ಜನ ಇವತ್ತು ಬಂದಿರ್ತಾರೆ. ಎರಡನೇದು ಏನ್ ಮಾಡ್ತಾರೆ, ಇವ್ರ ಮೇಲೆ ಡಿಪೆಂಡ್ ಆಗ್ತಾರೆ. ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲ 3 ತಿಂಗಳಾಗಿ 4 ತಿಂಗಳು 5 ತಿಂಗಳಾಗಿ 1 ವರ್ಷ ಆಗಿದೆ ನಮ್ದು ವಿ ಸ್ಟಾರ್ ಜರ್ನಿ ಅಂದ್ರೆ, ನಾವ್ ಯಾರ ಮೇಲೂ ಡಿಪೆಂಡ್ ಆಗ್ಬಾರ್ದು. 100% ಇದೊಂದು ನಿಮ್ ಸೂತ್ರ ಹೇಳ್ಕೊಡ್ತೀನಿ. ನೀವು ಈಸಿಯಾಗಿ ಗೆಲ್ಲೋದು ಹೇಳ್ಕೊಡ್ತೀನಿ. ಈಗ ನಿಮ್ಗೆ ಈಸಿಯಾಗಿ ಗೆಲ್ಲಲಿಕ್ಕೆ ಏನು ಮಂತ್ರ ಇದೆ ಹೇಳ್ಕೊಡ್ತೀನಿ, ನಾನು ಹಿಂಗ್ ಗೆದ್ದೆ ಅಂತ. ಫಸ್ಟ್ ನೀವು ಮಾಡ್ಬೇಕಾದ್ರೆ ಕೆಲಸ ಏನು, ನಾನ್ ಯಾರು, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದೀನಿ, ನಾನು ಈಗ ಯಾವ ರ್ಯಾಂಕ್ ಅಲ್ಲಿ ಇದ್ದೀನಿ, ನನ್ನ ಕೆಳಗಡೆ ಲೆಫ್ಟ್ ಅಲ್ಲಿ ಎಷ್ಟು ಜನ ಇದ್ದಾರೆ, ರೈಟ್ ಅಲ್ಲಿ ಎಷ್ಟು ಜನ ಇದ್ದಾರೆ. 2 ಲೆಗ್ 2 ಕಣ್ಣಿದ್ದಂಗೆ ನಮಗೆ. ಕರೆಕ್ಟ್? 2 ಲೆಗ್ 2 ಕಣ್ಣಿದ್ದಂಗೆ. ನನಗೆ ರೈಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ, ಲೆಫ್ಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ. ನನಗೆ ಲೆಫ್ಟ್ ಅಷ್ಟೇ ಇಂಪಾರ್ಟೆಂಟ್ ಅಲ್ಲ ಅಂತ ಇರೋದು ಸಂತೋಷ್ ಸರ್ ನನಗೆ ಫೋನ್ ಮಾಡ್ದಂಗಿದ್ರೆ ನಾವ್ ಈ ರೀತಿ ಇವತ್ತು ದೊಡ್ಡ ಮಟ್ಟಿಗೆ ಬೆಳಿಲಿಕ್ಕೆ ಆಗ್ತಿರ್ಲಿಲ್ಲ. ಹೌದಲ್ಲ? ಬರೀ ಅವ್ರ ರೈಟಿಗೆ ಅಷ್ಟೇ ನಿಮ್ಗಷ್ಟೇ ಫೋಕಸ್ ಮಾಡ್ತಿದಾರ? ನನಗೂ ಫೋಕಸ್ ಮಾಡ್ತಿದ್ದಾರೆ, ನನಗೂ ಕಲಿಸ್ತಿದ್ದಾರೆ, ನನಗೂ ಹೇಳ್ತಾ ಇದಾರೆ, ನನಗೂ ಗೈಡ್ ಮಾಡ್ತಾ ಇದಾರೆ, ಲೋಹಿತ್ ರೆಡ್ಡಿ ಈ ರೂಟಲ್ಲಿ ಹೋಗಿ ಅಂತ. 2 ಲೆಗ್ ಫೋಕಸ್ ಮಾಡಿ ನನಗೆ ಮೈಂಡ್ ಸೆಟ್ ಮಾಡಿದ್ದಾರೆ. ನಾನು 2 ಲೆಗ್ ಫೋಕಸ್ ಮಾಡ್ತಿದ್ದೀನಿ. ಅದು ಒಂದು ನಿಮ್ ಪಾಯಿಂಟ್ ಅಲ್ಲಿ ಇಟ್ಕೊಳ್ಳಿ. ಎರಡನೇದು, ನಿಮ್ಮ ಪ್ರೀತಿಯ ಪಾರ್ಟ್ನರ್ಸ್ ಏನಿದ್ದಾರೆ, ಈಗ ಯಾವ ರ್ಯಾಂಕ್ ಅಲ್ಲಿ ಇದ್ದಾರೆ, ಅವ್ರಿಗೆ ಈಗ ಫಾರ್ ಎಕ್ಸಾಂಪಲ್ ಈಗ ಥೈಲ್ಯಾಂಡ್ ಕೊಟ್ಟಿದ್ದಾರೆ. ಕರೆಕ್ಟಾ? ಒಬ್ರು ನಿಮ್ ಕೆಳಗಡೆ ಒಬ್ಬ ವ್ಯಕ್ತಿ 18 ID ಕಂಪ್ಲೀಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಥೈಲ್ಯಾಂಡ್ ಅಚೀವ್ಮೆಂಟ್ ಆದ್ರೆ, ಆ ವ್ಯಕ್ತಿ ಯಾವ ರ್ಯಾಂಕ್ ಆಗುತ್ತೆ, ಯಾವ ರೀತಿ ರ್ಯಾಂಕ್ ಮಾಡಿಸ್ಕೋಬೇಕು, ಅವ್ರಿಗೆ ಮನದಟ್ಟು ಮಾಡ್ಬೇಕು, ಅವ್ರಿಗೆ ತಿಳಿಸ್ಬೇಕು. ಅದು ಅಪ್ಲೈನ್ ಕರ್ತವ್ಯ. ನಿಮಗೆ ಗೊತ್ತಿರಲ್ಲ, ನಿಮ್ ಡೌನ್ಲೈನ್ಸ್ ಇನ್ನೊಂದು 18 ID ಇಲ್ಲ 6 ID 8 ID 3 ID 5 SP ಹೊಡೆದ್ರೆ ಒಂದು ಯಾವ್ದೋ ರ್ಯಾಂಕ್ ಆಗೋದಿರುತ್ತೆ. ನಾವೇನ್ ಮಾಡ್ತಾ ಇದೀವಿ, ನಮ್ದಷ್ಟೇ ನೋಡ್ಕೊಂತೀವಿ, ನಮ್ಮ ಐಡಿ ಅಷ್ಟೇ ಓಪನ್ ಮಾಡ್ತೀವಿ. ನಾನ್ ಮಾಡಿದ್ದೇನ್ ಗೊತ್ತಾ, ಈಗ ಹೇಳ್ತೀನಿ ನೋಡಿ, ಇಲ್ಲಿಂದ ನಮ್ಮ ಸಕ್ಸಸ್ ಹೇಳ್ತೀನಿ ನಿಮಗೆ, ಬಹಳ ಈಸಿಯಾಗಿ ಹೇಳ್ಕೊಡ್ತೀನಿ ಕೇಳಿ. ನಾನು ವಿ ಸ್ಟಾರ್ ಬಂದ್ಮೇಲೆ ನಾನ್ ಮಾಡಿದ್ದು ಕೆಲಸ ಏನಪ್ಪಾ, ಯಾವ ರೀತಿ ಸಕ್ಸಸ್ ಆದ ಅಂದ್ರೆ, ಫಸ್ಟ್ ಮೈಂಡ್ ಅಲ್ಲಿ ಇಟ್ಕೊಳ್ಳಿ, ಯಾರು 7 ಬೊನಂಜಾ ಟ್ರಿಪ್, 7 ಬೊನಂಜಾ ನಮ್ ಕಂಪ್ನಿ ಕೊಡ್ತಕ್ಕಂತ 7 ಬೊನಂಜಾ ಟ್ರಿಪ್ ನ ಯಾರು ಅಚೀವ್ಮೆಂಟ್ ಆಗ್ತಾರೆ, ಅವರು ನಮ್ಮ ಕಂಪನಿಯಲ್ಲಿ ಖಂಡಿತವಾಗ್ಲೂ ಡೈಮಂಡ್ ಆಗ್ತಾರೆ. 7 ಬೊನಂಜಾ ಬರ್ದಿಟ್ಕೊಳ್ಳಿ.
ಆ 7 ಬಲಂಜ ಹೆಂಗಿರುತ್ತೆ, ಆ ಬಲಂಜ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಈ ಟ್ರಿಪ್ ಯಾಕೆ ಕೊಟ್ಟಿದ್ರು ಅಂತ ಅರ್ಥ ಆಗುತ್ತೆ ನಿಮಗೆ. ನೋಡಿ, ಫಸ್ಟ್ ಬಲಂಜ ಯಾವ್ದೋ ಒಂದು ನಿಮ್ಗೆ 780 ಪೇರ್ಸ್ ಕೊಟ್ಟಿರ್ತಾರೆ, ಕರೆಕ್ಟಾ? ಲೆಫ್ಟ್ ಟು ರೈಟ್ 780. ನೀವು ಇನ್ನು ಫಸ್ಟ್ ರ್ಯಾಂಕ್ ಅಲ್ಲಿ ಇದೀರಾ. ನಾನು ಈ ಕಂಪ್ನಿಗೆ ಬಂದಾಗ ನನಗೆ ಫಸ್ಟ್ ಟ್ರಿಪ್ ಸಿಕ್ಕಿದ್ದು ಗೋವಾ ಟ್ರಿಪ್ ಕೊಟ್ರು. ಗೋವಾ ಟ್ರಿಪ್ ಕೊಟ್ಟಾಗ ನನ್ನ ಸ್ಟ್ರೆಂತ್ ಇದ್ದಿದ್ದು ಕೇವಲ 3-4 ಜನ. ಎಷ್ಟು? 4 ಜನ ಇದ್ರು ನನ್ನ ಜೊತೆಗೆ. ಇಷ್ಟ ಸ್ಟಾರ್ಟ್ ಮಾಡಿದಾಗ 2 ಸ್ಟಾರ್ಟ್ ಆಯ್ತು, ಆಮೇಲೆ 4 ಆಯ್ತು. 4 ಇದ್ದಿದ್ದು ನಾನೇನ್ ಮಾಡಿದೆ, ಆ 4 ಜನಕ್ಕೂ ಗೋವಾ ಟ್ರಿಪ್ ನ ಎಲಿಜಿಬಲ್ ಮಾಡಿಸ್ದೆ. ಏನಾಯ್ತು? 4 ಜನಕ್ಕೆ ಗೋವಾ ಮಾಡಿಸಿದಕ್ಕೆ 7 ಐಡಿ ಕೊಟ್ಟಿದ್ರು. ಒಬ್ರಿಂದ 14 ಐಡಿ 48 ಐಡಿ ಬಂತು ನನಗೆ 4 ಜನಕ್ಕೆ ಅಚೀವ್ಮೆಂಟ್ ಮಾಡಿಸೋದಕ್ಕೆ. ನೋಡಿ, ಒಂದ್ಸರಿ ಥಿಂಕ್ ಮಾಡಿ, ನಿಮ್ ಕೆಳಗಡೆ ಎಷ್ಟು ಜನ ಟೀಮ್ ಕಟ್ಕೊಂಡಿದ್ರ? ಈ ಜೂಮ್ ಮೀಟಿಂಗ್ ಇರ್ತಕ್ಕಂಥವ್ರು 2 ಇರ್ಬೋದು, 4 ಜನ ಇರ್ಬೋದು, 10 ಜನ ಇರ್ಬೋದು, 3 ಜನ ಇರ್ಬೋದು. ಇನ್ನೂ ಟೀಮ್ ಕಟ್ಟಿಲ್ಲ ಅಂದ್ರೆ ನಿಮ್ಗೂ ಅವಕಾಶ ಇದೆ ಗೆಲ್ಲಿಕ್ಕೆ. ಆ 48 ಐಡಿ ಬಂದಿದ್ದಕ್ಕೆ ನಂದು ಯಾವ ರ್ಯಾಂಕ್ ಆಯ್ತು? 4th ರ್ಯಾಂಕ್ ಕಂಪ್ಲೀಟ್ ಆಯ್ತು, ನಿಯರ್ ಬೈ. ಒಂದು ಬಲಂಜದಲ್ಲಿ 2ನೇ ಬಲಂಜ ಕೊಟ್ರು. ಎಲ್ಲಿ ಕೊಟ್ರು 2ನೇ ಬಲಂಜ? 2ನೇ ಬಲಂಜ ವಾಘಾ ಬಾರ್ಡರ್ ಕೊಟ್ರು. ವಾಘಾ ಬಾರ್ಡರ್, ಇಂಡಿಯಾ ಪಾಕಿಸ್ತಾನ ಗೇಟ್. ಲೈಫ್ ಅಲ್ಲಿ ಮರಿಲಿಕ್ಕಾಗಲ್ಲ. ಟ್ರಿಪ್ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಯಾಕೆ ಕೊಡ್ತಾರೆ ಅನ್ನೋದು ನಿಮಗೆ ಲಾಸ್ಟಿಗೆ ಗೊತ್ತಾಗುತ್ತೆ. ನಿಮಗೆ ಏನೆಲ್ಲ ಬೆನಿಫಿಟ್ಸ್ ಆಗುತ್ತೆ, ಅದರಿಂದ ಏನೆಲ್ಲ ಬೆನಿಫಿಟ್. 2ನೇ ವಾಘಾ ಬಾರ್ಡರ್ ಟ್ರಿಪ್ ಕೊಟ್ಟಾಗ 22 ಜನ ಅಚೀವ್ಮೆಂಟ್ ಮಾಡಿಸಿದೆ. 22 ಜನ ವಾಘಾ ಬಾರ್ಡರ್ ನನ್ನ ಟೀಮಿಂದ. ಟಾರ್ಗೆಟ್ ಎಷ್ಟಿತ್ತು? 11 ಐಡಿ. ಸುಮಾರು ನನಗೆ ಆ ಒಂದು ವಾಘಾ ಬಾರ್ಡರ್ ಟ್ರಿಪ್ ಅಲ್ಲಿ ನಾನು ಎಲ್ಲರಿಗೂ ಸಪೋರ್ಟ್ ಮಾಡಿ, ಎಲ್ರಿಗೂ ಡೆಪ್ತ್ ಅಲ್ಲಿ ಹೋಗಿ, ಆಯ್ತಾ? ಎಲ್ರಿಗೂ ನೀವೇನ್ ಮಾಡ್ತೀರಾ ಗೊತ್ತಾ? ಮೇಲೆ ನೋಡ್ತಾ ಇದ್ದೀರಾ, ಜೂಮ್ ಮೀಟಿಂಗ್ ಮಾಡ್ತೀರಾ, BOP ಬರ್ತೀರಾ, ಓಕೆ ಡನ್. ಬಟ್ ಅದ್ರ ಜೊತೆಗೆ ಸ್ವಲ್ಪ ನಿಮ್ಮ ಡೆಪ್ತ್ ಲೀಡರ್ಗಳಿಗೆ ನಾಲೆಡ್ಜ್ ಕೊಟ್ಕೊಂಡು ಅವ್ರ ಜೊತೆ ಫೀಲ್ಡ್ ಹೋಗಿ ಲೀಸ್ಟ್ ಮಾಡಿಸ್ಕೊಳ್ಳಿ. ಅವ್ರನ್ನ ವಿನ್ ಮಾಡಿಸ್ರಿ, ನೀವು ಗೆದ್ದಂಗೆ. ಅವ್ರಿಗೆ 18 ಜನ ಅಚೀವ್ಮೆಂಟ್ ಮಾಡಿಸ್ಬೇಕು. ಈಗ ಫಾರ್ ಎಕ್ಸಾಂಪಲ್ 3 ಐಡಿ ಕೊಟ್ಟಿದ್ದಾರೆ ಟಾರ್ಗೆಟ್, ಕರೆಕ್ಟಾ? 300 SP ಒಂದು ವಾರಕ್ಕೆ ಮಾಡ್ಲಿಕ್ಕೆ ಏನೆಲ್ಲ ರೂಪುರೇಷೆಗಳು ಬೇಕು? ಒಂದ್ ದಿವಸಕ್ಕೆ 50 SP, ಒಂದ್ ದಿವಸಕ್ಕೆ 50 SP ಅಷ್ಟು ಪ್ರಾಡಕ್ಟ್ ನ ಅವರ ಲೀಸ್ಟ್ ಅಲ್ಲಿ ಅವ್ರ ಬಂಧು ಬಳಗಕ್ಕೆ, ಅವ್ರಿಗೆ ಗೊತ್ತಿರ್ತಕ್ಕಂತ ಫ್ರೆಂಡ್ಸ್ಗೆ 50 SP ಪ್ರಾಡಕ್ಟ್ ನ ಡೈಲಿ ಕೊಟ್ಕೊಂಡ್ ಬಂದ್ರು. ಅವ್ರದ್ದು 300 SP ಒಂದು ವಾರಕ್ಕೆ ಬಂತೋ ಇಲ್ಲೋ? 100% ಬಂತು. 50 SP ಅಂದ್ರೆ ಎಷ್ಟು? 1-2 ಬೂಮ್ ಕಾಪು, 1-2 ಲಿವರ್ ಕಾಪು, ಇಲ್ಲ 1-2 ಕಿಂಗ್ ಕಾಪು, ಕರೆಕ್ಟಾ? ಯಾರ ಮನೆಗೆ ನಾವು ಹೋಗಿ ಕೂತ್ಕೊಂಡು ಮಾತಾಡಿದ್ರೆ ನಮ್ ಲೀಸ್ಟ್ ಅಲ್ಲಿ ಅವ್ರ ಮನೆಗೆ ಒಬ್ರಿಗೆ ಕೂದಲು ದೂರ್ತಿರುತ್ತೆ, ಒಬ್ರಿಗೆ ಕೆಮ್ಮಾಗಿರುತ್ತೆ, ಒಬ್ರಿಗೆ ಸೊಂಟ ನೋವ್ತಿರುತ್ತೆ, ಒಬ್ರಿಗೆ ಏನಾದ್ರು ಕಾಲ್ ನೋವು, ಮಂಡಿ ನೋವು ಇರುತ್ತೆ, ಒಬ್ರು ಪೇಸ್ಟ್ ಅಲ್ಲೂ ಉಜ್ತಾರೆ, ಹೌದಲ್ಲ? ಮಿನಿಮಮ್ ಪ್ರಾಡಕ್ಟ್ಸ್ ಅಂದ್ರೆ ಒಂದು 5,000 ರೂಪಾಯಿ ಪ್ರಾಡಕ್ಟ್ ಅವ್ರಿಗೆ ಕೊಡ್ಬೋದು. ಒಂದ್ ದಿವಸಕ್ಕೆ 2 ಮನೆ ವಿಸಿಟ್ ಮಾಡೋದು ಸಾಕು. ನಮ್ ಲೀಸ್ಟ್ ಅಲ್ಲಿ ಹೇಳ್ತಿರೋದು, ನಾನು ಬೇರೆ ಲೀಸ್ಟ್ ಬೇಡ, ನಮ್ ಲೀಸ್ಟ್ ಅಲ್ಲೇ. ಅದಕ್ಕಿಂತ ಮುಂಚೆ ಏನ್ ಗೊತ್ತಾ, ನಿಮಗೆ ಮೈಂಡ್ ಫಿಕ್ಸ್ ಆಗ್ಬೇಕು, ನಾನ್ ಥೈಲ್ಯಾಂಡ್ ಟ್ರಿಪ್ ಅಚೀವ್ಮೆಂಟ್ ಆಗ್ಬೇಕು ಅಂತ. ಫಸ್ಟ್ ನೀವು ಇಲ್ಲಿಗೆ ಹಾಕಿದ್ರೆ ಕೆಲಸ ಫಾಸ್ಟ್ ಆಗುತ್ತೆ. 50 SP ಒಂದು ರೂಟ್. 2ನೇ ರೂಟ್ ಏನ್ ಗೊತ್ತಾ? ಪ್ಲಾನ್. ನೀವ್ ಯಾವಾಗ ಪ್ಲಾನ್ ಪರ್ಫೆಕ್ಟ್ ಆಗ್ತೀರಾ, ಇನ್ಕಮ್ ಪ್ಲಾನ್ ಬರೀಲಿಕ್ಕೆ ಬರುತ್ತೆ. ಒಂದ್ ದಿವಸಕ್ಕೆ ಮಿನಿಮಮ್ 3 ಜನಕ್ಕೆ, 5 ಜನ ಬೇಡ ಬೇಕ್ರೆ, ಒಂದ್ ದಿವಸಕ್ಕೆ 3 ಜನಕ್ಕೆ ನೀವು ಪ್ಲಾನ್ ಕೊಡಿ. 3-4 ಜನಕ್ಕೆ ನೀವೇನೋ 10 ಪ್ಲಾನಿಂಗ್ ಮಾಡಿದ್ರೆ ನಿಮ್ ಟೀಮ್ ಅಲ್ಲಿ 3-10 ಪ್ಲಾನಿಂಗ್ ನೀವೇನಾದ್ರು ಮಾಡಿದ್ದೆ ಆದ್ರೆ ಮಿನಿಮಮ್ ಒಂದ್ ದಿವಸಕ್ಕೆ 100 ಇಲ್ಲ 200 SP ಇಲ್ದಲೆ ಮನೆಗೆ ಬರಲ್ಲ. ಬರ್ದಿಟ್ಕೊಳ್ಳಿ ನೀವು. ನಮ್ಗೆ ಕ್ಲೋಸಿಂಗ್ ಎಲ್ಲಿ ಬರ್ತಿಲ್ಲ ಅಂದ್ರೆ ಪ್ಲಾನರ್ಸ್ ಇಲ್ಲ, ಪ್ಲಾನಿಂಗ್ ನಡೀತಿಲ್ಲ. ನಮ್ ಕೆಳಗೆ ಪ್ಲಾನಿಂಗ್ ನಡಿಬೇಕು. ಡೈಲಿ ನಿಮಗೆ ಫೋಟೋ ಹಾಕ್ತಾರೆ ಗ್ರೂಪ್ ಅಲ್ಲಿ. ನಿಮಗೆ ಡೈಲಿ ಗ್ರೂಪ್ ಅಲ್ಲಿ ಫೋಟೋ ಹಾಕ್ತಿದ್ದಾರೆ ಅಂದ್ರೆ ಎಲ್ಲೋ ಪ್ರಾಡಕ್ಟ್ ಕೊಟ್ಟೆ ಫೋಟೋ ಕಳಿಸ್ತಾರಲ್ಲ, ಎಲ್ಲೋ ಸುಮ್ಮನೆ ಬುಕ್ ಇಟ್ಕೊಂಡು ಕಳ್ಸೋದಲ್ಲ. ಎಷ್ಟು ಜನಕ್ಕೆ ಪ್ಲಾನ್ ಕೊಡ್ತಿದ್ದಾರೆ ಪೇಪರ್ ಅಲ್ಲಿ ಬರ್ದು, ಇಲ್ಲ ಲ್ಯಾಪ್ಟಾಪ್ ಅಲ್ಲಿ ತೋರಿಸಿ, ಕರೆಕ್ಟ್? 5 ಜನ ಒಂದ್ ದಿವಸಕ್ಕೆ ಒಬ್ಬ ವ್ಯಕ್ತಿ 5 ಕಡೆ ಪ್ಲಾನ್ ಕೊಡ್ತೇನೆ, 100% ಆ ವ್ಯಕ್ತಿಗೆ 100 SP ಬರುತ್ತೆ. ಈ ತರನು ಕ್ಲೋಸಿಂಗ್ ಮಾಡ್ಬೋದು, ಕರೆಕ್ಟ್? 2 ತರದ ಕ್ಲೋಸಿಂಗ್ ನಿಮಗೆ ಸಿಗುತ್ತೆ. ಒಂದು ಪ್ರಾಡಕ್ಟ್ ನ ಕೊಟ್ಟು ಕ್ಲೋಸಿಂಗ್ ಮಾಡ್ಬೋದು, ಇನ್ನೊಂದು ಪ್ಲಾನ್ ನ ಕೊಟ್ಟು ಕ್ಲೋಸಿಂಗ್ ಮಾಡ್ಬೋದು. ನಾವು ಏನ್ ಮಾಡ್ತೀವಿ ಗೊತ್ತಾ? ಸ್ಟಾರ್ಟಿಂಗು ನಾವು ಯಾರಿಗೆ ಹೊಸಬರಿಗೆ ಬಂದಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀವು ಫಸ್ಟ್ ಲೀಸ್ಟ್ ಬಿಲ್ಡ್ ಮಾಡಿಸಿ. ಆ ಲೀಸ್ಟ್ ಅಲ್ಲಿ ಜಾಬ್ ಬೇಕಿರ್ತಕ್ಕಂಥವ್ರು ಸ್ವಲ್ಪ ಜನ ಇರ್ತಾರೆ, ಪ್ರಾಡಕ್ಟ್ ತಗೊಂಡ್ತಕ್ಕಂಥ ಸ್ವಲ್ಪ ಜನ ಇರ್ತಾರೆ. ಪ್ರಾಡಕ್ಟ್ ತಗೊಂಡವ್ರಿಗೆ ಪ್ರಾಡಕ್ಟ್ ಕೊಡಿ,
ಜಾಬ್ ಆಪರ್ಚುನಿಟಿ ಬೇಕಿರೋರಿಗೆ ಜಾಬ್ ಆಪರ್ಚುನಿಟಿ ಕೊಡಿ. ಒಟ್ಟು ನಮ್ ಕನ್ಸೇನು, ನಾನ್ 18 ಅಡಿ ಹೊಡೆದು ಥೈಲ್ಯಾಂಡ್ ಬರ್ಬೇಕು. 3 ಅಡಿ ಒಂದ್ ವಾರಕ್ಕೆ 300 ಅಷ್ಟು ಕೊಡ್ಲೇಬೇಕು. ಇದು ನನ್ ಡ್ರೀಮ್, ನನಗೆ ಯಾರು ಹೇಳೋದ್ ಬೇಕಿಲ್ಲ. ನೋಡಿ ಮೈ ಡಿಯರ್ ಫ್ರೆಂಡ್ಸ್, ನಾನು ವಾಘಾ ಬಾರ್ಡರ್ ಟ್ರಿಪ್ಪಿಗೆ 22 ಜನ ಕರ್ಕೊಂಡು ಹೋಗಿದ್ದಕ್ಕೆ ನಂದು 6th ರ್ಯಾಂಕ್ ಕಂಪ್ಲೀಟ್ ಆಯ್ತು. 6th ರ್ಯಾಂಕ್ ಕಂಪ್ಲೀಟ್ ಆಯ್ತು. ಅದೇ ರೀತಿ ಹೈದರಾಬಾದ್ ಟ್ರಿಪ್ ಕೊಟ್ರು. ಹೈದರಾಬಾದ್ ಟ್ರಿಪ್ಪಿಗೆ ಒಂದು 15 ಜನ ಅಚೀವ್ಮೆಂಟ್ ಮಾಡಿಸಿದೆ. ಅವಾಗ ನಂದು 7th ರ್ಯಾಂಕ್ ಕಂಪ್ಲೀಟ್ ಆಯ್ತು. ಜೋಧ್ಪುರ್ ಜೈಸಲ್ಮೇರ್ ಕೊಟ್ರು, ಶಿಮ್ಲಾ ಕೊಟ್ರು, 8th ರ್ಯಾಂಕ್ ಕಂಪ್ಲೀಟ್ ಆಯ್ತು. ಅರ್ಥ ಮಾಡ್ಕೊಳ್ಳಿ ಮೈ ಡಿಯರ್ ಫ್ರೆಂಡ್ಸ್, ಯಾಕೆ ಹೇಳ್ತಿದ್ದೀನಿ ಇದನ್ನ ಅಂತ. ಟ್ರಿಪ್ ಕೊಡೋದು ಓನ್ಲಿ ಫಾರ್ ನಿಮ್ಮ ಎಂಜಾಯ್ಮೆಂಟ್ ಅಷ್ಟೇ ಅಲ್ಲ. ನಿಮ್ಮ ಎಂಜಾಯ್ಮೆಂಟ್ ಆಗುತ್ತೆ, ನಿಮ್ಮ ಡೆವಲಪ್ಮೆಂಟ್ ಕೂಡ ಆಗುತ್ತೆ. ನೀವು ಟ್ರಿಪ್ ಹೋದಾಗ ನಿಮಗೆ ಬಹಳ ಜನ ಕೇಳ್ತಾರೆ, ಓಹೋ ಥೈಲ್ಯಾಂಡ್ ಹೋಗ್ಬಿಟ್ಟಿದ್ಯಾ, ಏನ್ ಸಮಾಚಾರ, ಪಾಪ ಗ್ರೇಟ್. ನಿಮ್ ಮನೇಲಿ ಯಾರು ಹೋಗಿಲ್ಲ, ಥೈಲ್ಯಾಂಡ್ ಫ್ಲೈಟ್ ಅಲ್ಲಿ ಹೋಗಿದ್ದೀರಾ? ಎಷ್ಟೋ ಜನಗಳಿಗೆ ಫ್ಲೈಟ್ ಹತ್ತಕ್ಕಂತ ಕನ್ಸಿದೆ. ಕರೆಕ್ಟ್. ನೋಡಿ, ಜನ ನಮಗೆ ಬಹಳ ಅಬ್ಸರ್ವ್ ಮಾಡ್ತಿರ್ತಾರೆ, ನೋಡ್ತಾ ಇರ್ತಾರೆ ನಮ್ಮನ್ನ. ನೀವು ಈ ಸ್ಟಾರಿಗೆ ಬಂದು ಎಷ್ಟು ಇನ್ಕಮ್ ತಗೊಂಡಿದ್ದೀರಾ ಒಂದ್ ಸೈಡಲ್ಲಿ ಇಡಿ ಅದು ನಾವು. ಬಟ್ ಆದ್ರೆ ಟ್ರಿಪ್ ಇದೆಯಲ್ಲ, ನಿಮ್ಗೆ ಟ್ರಿಪ್ ಅಲ್ಲೇ ನಿಮ್ಗೆ ಜನ ಕನೆಕ್ಟ್ ಆಗೋದು. ಈ ಥೈಲ್ಯಾಂಡ್ ಟ್ರಿಪ್ ನಿಮಗೆ ಒಂದು ಪಕ್ಷದಲ್ಲಿ ಕಮ್ಮಿ ಟಾರ್ಗೆಟ್ ಅಲ್ಲಿ ಕೊಟ್ಟಿರೋದು ಥೈಲ್ಯಾಂಡ್ ಟ್ರಿಪ್. ಕರೆಕ್ಟಾ? ನೋಡಿ, ಒಬ್ಬ ವ್ಯಕ್ತಿ ಲೀಡರ್ ಆಗ್ಬೇಕು ಅಂದ್ರೆ 3 ಬೇಕು. ನಿಮ್ ಮಾತು ಜನ ಕೇಳ್ಬೇಕು, ನಿಮಗೆ ಫಾಸ್ಟ್ ಆಗಿ ಅಚೀವ್ಮೆಂಟ್ ಆಗ್ಬೇಕು ಅಂದ್ರೆ ನಾನು ಹೇಳ್ತಕ್ಕಂತ 3 ಬೇಕು. 3 ಏನ್ ಗೊತ್ತಾ? 3. ಒಂದು, ಕಂಪನಿಯಲ್ಲಿ ನಿಮ್ದು ಒಳ್ಳೆ ಚೆಕ್ ತಗೊಂಡಿರ್ಬೇಕು. ನಂಬರ್ 1 ಏನು? ಒಳ್ಳೆ ಇನ್ಕಮ್ ತಗೊಂಡಿರ್ತಕ್ಕಂತ ಚೆಕ್ ಪೋಸ್ಟ್ ಬರ್ಬೇಕು. 5 ಲಕ್ಷ, 3 ಲಕ್ಷ, 8 ಲಕ್ಷ, 13 ಲಕ್ಷ, 6 ಲಕ್ಷ, 2 ಲಕ್ಷ, ಹೌದಲ್ಲ? ಈ ತರ ಪೋಸ್ಟ್ ಬಂದಾಗ ಜನ ನಿಮಗೆ, ಓ ಏನೋ ಇನ್ಕಮ್ ತಗೊಂಡ್ಬಿಟ್ಟಿದ್ಯಾ, 2 ಲಕ್ಷ, 5 ಲಕ್ಷ ಕೊಡ್ತಾರ ನಿಮ್ ಕಂಪ್ನಿಗೆ. ಕರೆಕ್ಟ್. ಅವಾಗ ನೀವು ಆ ಚೆಕ್ ತೋರಿಸಿ ನೀವು ಅವ್ರಿಗೆ ಕಂಪ್ನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ಬೋದು. ಕರೆಕ್ಟ್. 2ನೇದೇನ್ ಗೊತ್ತಾ? ನಿಮಗೆ ಕಂಪನಿಯಲ್ಲಿ ಮಾನ್ ಸನ್ಮಾನ್ ನಡೆದಿರ್ಬೇಕು. ನೋಡಿ, ಇವತ್ತು ವಿಡಿಯೋ ಸಂತೋಷ್ ಶೆಟ್ಟಿ ಸರ್ದು ಯಾವ ರೀತಿ ಫೇಸ್ಬುಕ್ ಅಲ್ಲಿ ಸ್ಟೇಟಸ್ ಅಲ್ಲಿ ಹೆಂಗ್ ಓಡಾಡ್ತಿದೆ, ಎಂತ ಗ್ರಾಂಡ್ ಎಂಟ್ರಿ ಇದೆ ಅವ್ರದ್ದು. ಫ್ಲಾಗು ಇಟ್ಕೊಂಡು ಸಿಂಹ ಗರ್ಜನೆ, ಡ್ಯಾನ್ಸ್ ಎಲ್ಲ ಮಾಡಿದ್ರು ಸ್ಟೇಜ್ ಮೇಲೆ. ಕರೆಕ್ಟ್. ಅವ್ರು ಕ್ಲೋಸಿಂಗ್ ಸಂತೋಷ್ ಶೆಟ್ಟಿ ಸರ್ ಹೋಗ್ತಿದ್ದಾರೆ ಈಗ ಮಾರ್ಕೆಟ್ ಅಲ್ಲಿ ಅಂದ್ರೆ, ಅವರು ಇನ್ಕಮ್ ಪ್ಲಾನ್ ಬರೆಯಲ್ಲ, ಕಂಪ್ನಿ ಪ್ರಾಡಕ್ಟ್ ಬಗ್ಗೆ ಹೇಳಲ್ಲ. ಇದ್ರ ಸಿಬಕ್ತ್ರಮ್ ಇದೆ, ಶಿಲಾಜಿತ್ ಇದೆ, ಅಶ್ವಗಂಧ ಇದೆ ಅಂತ ಹೇಳಲ್ಲ. 2-3 ವಿಡಿಯೋ ತೋರಿಸ್ತಾರೆ ಅಷ್ಟೇ. ಕಂಪ್ನಿ ಟಾಪ್ ಲೀಡರ್ ನಾನು. ಇವತ್ತು ಕಂಪ್ನಿಲಿ ಯಾವುದೇ ಒಂದು ವೇದಿಕೆಯಲ್ಲಿ ಯಾವುದೇ ಕಾರ್ಯಕ್ರಮ ನಡೀಲಿ, ಇವತ್ತು ಸ್ಟೇಜ್ ಮೇಲೆ ಇರ್ತೀನಿ. ಅದೇ ರೀತಿ ಫೌಂಡರ್ ನಾನು. ಅದೇ ರೀತಿ ನನಗೆ ಈ ತರ ಗ್ರಾಂಡ್ ಎಂಟ್ರಿ ಇರುತ್ತೆ. ಇಷ್ಟು ಫಾಲೋವರ್ಸ್, ಇಷ್ಟು ಟೀಮ್ ನಂದೇ, ಇದೆಲ್ಲ ನಂದೇ ಟೀಮ್. ಕರೆಕ್ಟ್. ಆ ವ್ಯಕ್ತಿ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿಗೆ ಮೈಂಡ್ ಓಪನ್ ಆಗುತ್ತೆ. ಏನಪ್ಪ ಈ ವ್ಯಕ್ತಿದು ರಾಜ ಗಂಭೀರ ಎಂಟ್ರಿ, ಯಾವ ರೀತಿ ಎಲ್ಲ ತಗೊಂಡು ಇಷ್ಟು ದೊಡ್ಡ ಮಟ್ಟಿಗೆ ಬೆಳೆದಿದ್ದಾನ. ನಿಮ್ಗೆ ಅನಿಸ್ತಿಲ್ವಾ? ನಿಮ್ಗೆ 5th ರ್ಯಾಂಕ್, 4th ರ್ಯಾಂಕ್, 6th ರ್ಯಾಂಕ್ ಯಾವ್ದಾದ್ರು ಒಂದು ಸಂತೋಷ್ ಅವರು ಕಾರ್ಯಕ್ರಮ ಮಾಡಿ ನಿಮ್ಮನ್ನ ಎಂಟ್ರಿ ತಗೊಂತಾರೆ. ಆ ವಿಡಿಯೋಗಳು ಎಷ್ಟು ಜನ ನಿಮಗೆ ಕೇಳಿಲ್ಲ? ಎಷ್ಟು ಜನ ನಿಮಗೆ ಅದ್ರ ಬಗ್ಗೆ ಚರ್ಚೆ ಮಾಡಿಲ್ಲ? ಬೇಡ, ನಿಮ್ ಪೋಸ್ಟ್, ನಿಮ್ ಎಂಟ್ರಿ ಇರ್ಲಿ, ಬೇರೆ ಎಂಟ್ರಿ ತಗೊಂಡಿರೋ ಪೋಸ್ಟ್ಗಳು ನೀವು ಹಾಕಿದ್ರು ಎಷ್ಟು ಜನ ನಿಮಗೆ ಕೇಳಿಲ್ಲ? ಕೇಳಿದಾರ ಇಲ್ಲ? ಕೇಳಿದಾರೆ. ಅದಕ್ಕೆ ಮೈ ಡಿಯರ್ ಫ್ರೆಂಡ್ಸ್, ನೀವು ವಿ ಸ್ಟಾರಿಗೆ ಬಂದ್ರೆ ಮೊದಲನೇದು ಏನ್ ಮಾಡ್ಬೇಕು? ಒಳ್ಳೆ ಚೆಕ್ ತಗೊಂಡಿರ್ಬೇಕು. ನಿಮ್ ಮಾತು ಜನ ಕೇಳ್ಬೇಕು ಅಂದ್ರೆ. 2ನೇದು, ನಿಮ್ ಮಾತು ಜನ ಜಲ್ದಿ ಕೇಳ್ಬೇಕು, ನಿಮಗೆ ಜಲ್ದಿ ಕನೆಕ್ಟ್ ಆಗ್ಬೇಕು, ನಿಮ್ಗೆ ಜಲ್ದಿ ರ್ಯಾಂಕ್ ಆಗ್ಬೇಕು ಅಂದ್ರೆ ನಿಮಗೆ ಮಾನ್ ಸನ್ಮಾನ್ ನಡೆದಿರ್ಬೇಕು. ಒಳ್ಳೊಳ್ಳೆ ರ್ಯಾಂಕ್ ಅಚೀವ್ಮೆಂಟ್ ಆಗಿ, ನಿಮಗೆ ಹೂವು ಹಾಕಿ, ಪ್ಲೇಟ್ ಹಾಕಿ, ಒಂದು ರಥದಲ್ಲಿ ಕರ್ಕೊಂಡ್ ಬರ್ಬೇಕು. ಕರೆಕ್ಟ್. 3ನೇದು ಏನ್ ಗೊತ್ತಾ? ಕಂಪನಿಯಲ್ಲಿ ನೀವು ಏನ್ ಮಾಡ್ತಿದ್ದೀರಾ ಅಂತ ಪ್ರೂವ್ ಮಾಡಿಸ್ಲಿಕ್ಕೆ ಇರ್ತಕ್ಕಂತ ಒಂದು ದೊಡ್ಡ ಒಂದು ಪ್ರೂಫ್ ಏನಪ್ಪಾ ಅಂದ್ರೆ ಕಂಪನಿಯ ಟ್ರಿಪ್ಸ್. ಅದು ಇಂಟರ್ನ್ಯಾಷನಲ್ ಟ್ರಿಪ್ಸ್. ನನಗೆ ಥೈಲ್ಯಾಂಡ್ಗೆ 22 ಜನ ಕರ್ಕೊಂಡು ಹೋಗ್ತೀನಿ. ಲಾಸ್ಟ್ ಆಫರ್ ಅಲ್ಲಿ ನಮ್ ಟೀಮಿಂದ 22 ಜನ. ಆಲ್ರೆಡಿ ನಾನ್ ಥೈಲ್ಯಾಂಡ್ಗೆ ಹೋಗಿ ಬಂದಿನಿ. ಹೆಂಗಿದೆ ಗೊತ್ತಾ ಥೈಲ್ಯಾಂಡ್ 10 ಸರಿ ಹೋದ್ರು ಬೇಜಾರಾಗಲ್ಲ.
ಅಷ್ಟು ಖುಷಿ, ಅಷ್ಟು ಬ್ಯೂಟಿಫುಲ್ ಟ್ರಿಪ್. ಅದೇ ರೀತಿ ಥೈಲ್ಯಾಂಡ್ ಒಂದು ನಮ್ಮ ಟರ್ನಿಂಗ್ ಪಾಯಿಂಟ್ ಅಂತ ಕರಿಬಹುದು. ನಮ್ಮೆಲ್ರಿಗೂ, ನೀವೆಲ್ಲರೂ ಒಂದ್ಸರಿ ಥೈಲ್ಯಾಂಡ್ ಹೋಗಿ ಬನ್ನಿ. ಲೈಫ್ ಅಲ್ಲಿ ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲಿ ಟರ್ನಿಂಗ್ ಪಾಯಿಂಟ್ ನಿಮಗದು. ಯಾಕಂದ್ರೆ ಪಾಸ್ಪೋರ್ಟ್ ಬರುತ್ತೆ. ಯಾರೆಲ್ಲ ಪಾಸ್ಪೋರ್ಟ್ ಮಾಡಿಸಿಲ್ಲ ಫಸ್ಟ್ ಪಾಸ್ಪೋರ್ಟ್ ಮಾಡಿಸಿ. ನೆಟ್ವರ್ಕ್ ಮಾರ್ಕೆಟಿಂಗ್ ಕಾಲ್ ಹಿಡಿತಲು ಪಾಸ್ಪೋರ್ಟ್ ಮಾಡಿಸ್ಬೇಕು. ಈಗಲೇ ಅಪ್ಲೈ ಮಾಡಿ ಪಾಸ್ಪೋರ್ಟ್ಗೆ. ಯಾಕಂದ್ರೆ ಥೈಲ್ಯಾಂಡ್ ಅಚೀವ್ಮೆಂಟ್ ಆಗೇ ಆಗ್ತೀರಾ, ನನಗೆ ಗೊತ್ತಿದೆ. 100% ಆಗ್ತೀರಾ. ಬಟ್ 100% ಆಗಿ ಕರ್ಕೊಂಡು ಹೋಗ್ತಕ್ಕಂಥ ಸಮಯದಲ್ಲಿ ಪಾಸ್ಪೋರ್ಟ್ ಇಲ್ಲ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಗೆ ಲಾಸ್ ಆಗುತ್ತೆ. ಈಗಲೇ ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ. ಯಾರು ಪಾಸ್ಪೋರ್ಟ್ಗೆ ಅಪ್ಲೈ ಮಾಡಿ ಗ್ರೂಪ್ ಅಲ್ಲಿ ಹಾಕ್ತಾರೆ, ನಂದು ಪಾಸ್ಪೋರ್ಟ್ ಬಂತು, ನಾನು ಪಾಸ್ಪೋರ್ಟ್ ಅಪ್ಲೈ ಮಾಡಿದೆ ಅಂತ, ಅವರೇ 100% ಕರೋಡ್ಪತಿ ಆಗೋದು. ಯಾಕಂದ್ರೆ ನಿಮಗೆ ಶ್ರೀಲಂಕಾ ಟ್ರಿಪ್ ಇದೆ, ದುಬೈ ಟ್ರಿಪ್ ಇದೆ, ಮಲೇಷ್ಯಾ ಟ್ರಿಪ್ ಇದೆ. ಹೌದಾ, ದೊಡ್ಡ ದೊಡ್ಡ ಟ್ರಿಪ್ಸ್ ಇದಾವೆ. ನೀವಿನ್ನು ನೋಡೋಣ ಮಾಡೋಣ ಅಂದ್ರೆ ಆಗಲ್ಲ. ಹೌದಲ್ಲ? ನೋಡಿ, ಥೈಲ್ಯಾಂಡ್ ಟ್ರಿಪ್ಪಿಗೆ ನಾನು ಹೋದೆ. ಥೈಲ್ಯಾಂಡ್ ಟ್ರಿಪ್ಪಿಗೆ ನಾನು ಹೋಗಿ, ನಾನು ಒಬ್ನೇ ಹೋಗಿದ್ದು. 6th ರ್ಯಾಂಕ್ ಕಂಪ್ಲೀಟ್ ಆಗಿ ನಾನು ಒಬ್ನೇ ಹೋಗಿದ್ದು. ಆ ಒಬ್ನೇ ಹೋಗಿ ಬಂದಿರ್ತಕ್ಕಂಥ ಎಫೆಕ್ಟ್ ಇವತ್ತು ನಮ್ಮ ಟೀಮ್ ಅಲ್ಲಿ, ನಮ್ಮ ಬಾಹುಬಲಿ ಟೀಮ್ ಅಲ್ಲಿ 21 ಜನ ಅಚೀವ್ಮೆಂಟ್ ಆದ್ರು. 21 ಜನ ಅಚೀವ್ಮೆಂಟ್ ಆದ್ರು. ಇವತ್ತು ನಮ್ಮ ರ್ಯಾಂಕ್ ಏನಾಯ್ತು, 9th ಕಂಪ್ಲೀಟ್ ಮಾಡಿ ಡೈಮಂಡಿಗೆ ಬಂದ್ವಿ. ಅವತ್ತು ಒಬ್ನೇ, ಇವತ್ತು 21 ಜನ. ಈಗ ಹೇಳ್ತಿದ್ದೀನಿ ನಿಮ್ ಮುಂದೆ, ಈಗ ನಮ್ಮ ಬಾಹುಬಲಿ ಟೀಮ್ ಅಲ್ಲಿ, ನನ್ನ ಟೀಮ್ ಅಲ್ಲಿ ನಾನ್ ಚಾಲೆಂಜ್ ಮಾಡ್ತೀನಿ. ನನ್ನ ಟೀಮ್ ಅಲ್ಲಿ ಮಿನಿಮಮ್ ಮತ್ತೆ ಒಂದು 25ರಿಂದ 30 ಜನ ನನ್ನ ಟೀಮ್ ಅಲ್ಲಿ ಅಚೀವ್ಮೆಂಟ್ ಆಗ್ತಾರೆ. ಸಂತೋಷ್ ಸರ್ ಹೇಳ್ತಿದ್ರು, ಸರ್ ನಮ್ ಟೀಮ್ ಅಲ್ಲಿ ಮಿನಿಮಮ್ 50 ಜನ ದಾಟ್ತಾರೆ ಸರ್ ಅಂತ. ನನಗೆ ಶಾಕ್ ಆಗ್ಬಿಟ್ಟೆ. 50 ಜನ ಸರ್, ನಾನು 50 ಜನ ಮಾಡ್ತೀನಿ ಸರ್. ಅಂದ್ರೆ ನಮ್ದು ಹೆಂಗಿರುತ್ತೆ ಹೆಲ್ತಿ ಕಾಂಪಿಟೇಷನ್. ಕರೆಕ್ಟ್. ನೀವು ಕಾಂಪಿಟೇಷನ್ ತಗೋಬೇಕು. ಪ್ರಿಯಕದಂ ಮೇಡಮ್ ಟೀಮ್ ಅಲ್ಲಿ 3 ಜನ ಆಗ್ತಿದಾರ, 5 ಜನ ಆಗ್ತಿದಾರ. ಭಾರತಿ ಮೇಡಮ್ ಅನ್ಕೋಬೇಕು, ನಾನು 6 ಜನ ಮಾಡ್ಬೇಕು, ನನ್ನ ಟೀಮ್ 6 ಜನ ಆಗ್ಬೇಕು. ದೀಪಾ ಮೇಡಮ್ ಹೇಳ್ಬೇಕು, ನನ್ನ ಟೀಮ್ ಅಲ್ಲಿ 10 ಜನ ಆಗ್ಬೇಕು. ಸರಸ್ವತಿ ಮೇಡಮ್ ಯೋಚನೆ ಮಾಡ್ತಿರ್ಬೇಕು, ಇರ್ಲಿ ಇವರೆಲ್ಲ ಮಾಡ್ಲಿ, ನಾನು ಮಾಡ್ತೀನಿ 8 ಜನ ಅಚೀವ್ಮೆಂಟ್. ನಾನು ಎಲ್ಲರಿಗಿನ ಅಚೀವ್ಮೆಂಟ್ ಬಹಳ ಜನ ಕರ್ಕೊಂಡು ಹೋಗ್ತೀನಿ. ಥೈಲ್ಯಾಂಡ್ ಅಲ್ಲಿ ನಂದೇ ಅವ. ಹೌದಲ್ಲ? ಯಾಕೆ ಹೇಳ್ತಿದ್ದೀನಿ ಗೊತ್ತಾ? ನಿಮ್ ಜೊತೆ ಬಂದಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗಳಿಗೂ ಕನ್ಸಿರುತ್ತೆ. ಅವ್ರು ಈ ಇಂಡಸ್ಟ್ರಿ ಬಹಳ ಜನ ನೆಟ್ವರ್ಕ್ ಮಾರ್ಕೆಟಿಂಗ್ ಬರೋದೇನ್ ಗೊತ್ತಾ, ಎಲ್ಲೋ ಒಂದ್ ಕಡೆ ಮನಸ್ಸು ನೋವಾಗಿರುತ್ತೆ. ಅವ್ರಿಗೆ ಒಂದು ಖುಷಿ ಅಂತಿರಲ್ಲ, ಅವ್ರಿಗೆ ಎಂಜಾಯ್ಮೆಂಟ್ ಇರಲ್ಲ. ಹೌದಾ? ಅವ್ರಿಗೆ ಲೈಫ್ ಅಲ್ಲಿ ಥೈಲ್ಯಾಂಡ್ ಫ್ಲೈಟ್ ಇವೆಲ್ಲ ನನ್ಸಾಗಿರ್ತವೆ. ನನ್ಸಾಗಿರಲ್ಲ. ಕರೆಕ್ಟಾ? ಇವತ್ತು ನಾನು ಬಹಳ ಜನ ನೋಡ್ತಾ ಇದ್ದೆ, ಫಾರಿನ್ ಟ್ರಿಪ್, ಪಾಸ್ಪೋರ್ಟ್, ಥೈಲ್ಯಾಂಡ್ ಇಂಥವೆಲ್ಲ ಅಂದ್ರೆ ನಮ್ ಕೈಲೆಲ್ಲ ಆಗುತ್ತಾ? ನಾವು ಯಾರಿಗದು ಓದಿರೋರಿಗೆ ಮಾತ್ರ ಅವಕಾಶ ಸಿಗುತ್ತೆ ಅಂತ. ಓದಿ ಇಂಜಿನಿಯರ್, ಡಾಕ್ಟರ್ ಆಗಿರ್ತಾರಲ್ಲ ಅವರೆಲ್ಲ ಫಾರಿನ್ಗೆ ಹೋಗ್ತಾರೆ. ನಾವೆಲ್ಲ ಹೋಗ್ತಾ. ಮೈ ಡಿಯರ್ ಫ್ರೆಂಡ್ಸ್, ನೀವು ನಂಬ್ತಿರ್ಲ ಗೊತ್ತಿಲ್ಲ, ಎಂತ ಆಪರ್ಚುನಿಟಿ ಗೊತ್ತಾ ವಿಸ್ಟಾರ್. ನಂದೀಗ ಥೈಲ್ಯಾಂಡ್ ಕಂಪ್ಲೀಟ್ ಆಗಿದೆ, ದುಬೈ ಕಂಪ್ಲೀಟ್ ಆಗಿದೆ, ಶ್ರೀಲಂಕಾ ಕಂಪ್ಲೀಟ್ ಆಗಿದೆ. ಇನ್ನೊಂದು ಗುಡ್ ನ್ಯೂಸ್ ಏನ್ ಗೊತ್ತಾ, ಥೈಲ್ಯಾಂಡ್ಗೆ ನನ್ನ ವೈಫ್ ಬರ್ತಿದ್ದಾರೆ. ನನ್ನ ವೈಫ್ ಜೊತೆ ಹೋಗ್ತಿದ್ದೀನಿ. ನಾನು ಬಹಳ ಖುಷಿ ಆಗ್ತಿದೆ ನನಗೆ. ನನ್ನ ವೈಫ್ ಇವತ್ತರೆಗೂ ಫ್ಲೈಟ್ ಹತ್ತಿಲ್ಲ. ಒಳ್ಳೆ ಫ್ಲೈಟ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀನಿ. ಅದು ಥೈಲ್ಯಾಂಡ್ ಇಂಟರ್ನ್ಯಾಷನಲ್ ಟ್ರಿಪ್ ಕರ್ಕೊಂಡು ಹೋಗ್ತಿದ್ದೀನಿ. ಅವ್ರ ಫ್ಯಾಮಿಲಿ, ಅವ್ರ ಫ್ರೆಂಡ್ಸು ಎಷ್ಟು ಖುಷಿ ಆಗ್ತಾರೆ. ಕನ್ಸ್ರಿ, ಇದೆಲ್ಲ ಕನ್ಸು. ನಾವೇನ್ ಕನ್ಸು ಕಟ್ಟಿದ್ವಿ, ಹಿಂಗೆ ಇರ್ತೀವಿ, ಹಿಂಗೆ ಆಗ್ತೀವಿ, ನಾವ್ ಹಿಂಗ್ ಮಾಡ್ತೀವಿ. ನೀವೀಗ ತಗೊಂಡ್ಬೇಕಾದ ನಿರ್ಧಾರ ಹೆಂಗ್ ಗೊತ್ತಾ? ನಾನು ಮೂರು ಹೇಳಿದೆ ನಿಮಗೆ. ಒಂದು ಚೆಕ್, ಒಂದು ಸನ್ಮಾನ, ಒಂದು ಟ್ರಿಪ್. ಇದರಲ್ಲಿ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಟ್ರಿಪ್ ನನ್ನ ಪ್ರಕಾರ. ಯಾಕೆ ಗೊತ್ತಾ? ನೀವು ಥೈಲ್ಯಾಂಡ್ ಹೋಗ್ಬಂದಲ್ಲಿ ಸುಮ್ಮನೆ ಇರ್ತೀರಾ? ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್, ನಿಮ್ಮ ಸ್ಟೇಟಸ್ ಎಲ್ಲದರಲ್ಲೂ ಹಾಕಂತೀರಾ. ಹಾಕೋದ್ರಿಂದ ಬರ್ತದೆ ಮೆಸೇಜ್ಗಳು. ಏನಂತ? ಹೇಗಿತ್ತು ಥೈಲ್ಯಾಂಡ್ ಅಂತ. ಒಂದು. ಎರಡನೇದು ಬಹಳ ಎಂಜಾಯ್ ಮಾಡ್ತೀರಿ ಬಿಡಪ್ಪ ನೀವು. ಕರೆಕ್ಟಾ? ಈ ತರ ಜನಗಳು ನಿಮಗೆ ಮೆಸೇಜ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನೀವು ಅವ್ರಿಗೆ ಹೇಳ್ಬೋದು, ನಿನಗೂ ಅವಕಾಶ ಇದೆ. ಆಮೇಲೆ ನಿಮ್ಗೆ ಒಂದ್ಸರಿ ಯೋಚನೆ ಮಾಡಿ, ನಿಮ್ದು ಈಗ ಯಾರೆಲ್ಲ ಫಸ್ಟ್ ರ್ಯಾಂಕ್ ಅಲ್ಲಿ ಇದೀರಾ, ನೀವು ಥೈಲ್ಯಾಂಡ್ ಟ್ರಿಪ್ ಅಚೀವ್ಮೆಂಟ್ ಆದ್ರೆ ನಿಮ್ಗೆ ಯಾವ ರ್ಯಾಂಕ್ ಜಂಪ್ ಆಗುತ್ತೆ ಅಂತ. ಯಾರೆಲ್ಲ 3rd ರ್ಯಾಂಕ್ ಇದೀರಾ, ನಿಮ್ ಟೀಮ್ ಅಲ್ಲಿ ಎಷ್ಟು ಜನ ಇದಾರೆ, ಅವ್ರಿಗೆಲ್ಲ ಥೈಲ್ಯಾಂಡ್ ಟ್ರಿಪ್ ಅಚೀವ್ಮೆಂಟ್ ಮಾಡಿಸಿದ್ರೆ ನಿಮ್ ರ್ಯಾಂಕ್ ಜಂಪ್ ಆಗುತ್ತೆ ಅಂತ. 4th ರ್ಯಾಂಕ್ 5th ರ್ಯಾಂಕ್ ಇದೀರಾ, ಇನ್ನೂ ವರ್ಷ ಆದ್ರೂ ಕೂಡ 5ನೇ ರ್ಯಾಂಕ್ 6 ರ್ಯಾಂಕ್ ಅಲ್ಲಿ ಇದೀರಾ, ಒಂದ್ಸರಿ ಯೋಚನೆ ಮಾಡಿ ಈ ಥೈಲ್ಯಾಂಡ್ ಟ್ರಿಪ್ ನ ನೀವು ಸೀರಿಯಸ್ ಆಗಿ ತಗೊಂಡು ನೀವು ಬಂದಿರ್ತಕ್ಕಂಥ ಎಲ್ರಿಗೂ ಕನಸನ್ನ ತುಂಬಿ ಅವ್ರಿಗೆ ಅಚೀವ್ಮೆಂಟ್ ಮಾಡಿಸಿ.
ಅವ್ರ ಕನ್ಸಿಗೆ ನೀವು ನನ್ಸ್ ಮಾಡ್ದಾಗಂತ ರಾಜ ರಾಣಿರಾಗ್ರಿ. ನಿಮ್ಮನ್ನ ಯಾರು ಗೊತ್ತಾ ಪ್ರೀತಿ ಮಾಡೋದು? ಯಾರಿಗೆ ನೀವು ಒಳ್ಳೆ ದಾರಿಲಿ ಕರ್ಕೊಂಡೋಗಿ ಅಚೀವ್ಮೆಂಟ್ಗಳನ್ನ ಮಾಡಿಸಿ ಚೆಕ್ ನ ಕೊಡಿಸ್ತೀರಾ, 100% ನೀವು ಒಳ್ಳೆ ಲೀಡರ್ ಆಗ್ತೀರಾ. ಡೆಪ್ತ್ ಅಲ್ಲಿ ಹೋಗಿ ಕೆಲಸ ಮಾಡಿ. ನಿಮ್ ಟೀಮಲ್ಲಿ ಯಾರು ಆಕ್ಟಿವ್ ಇದ್ದಾರೆ ಅವ್ರ ಜೊತೆ ಕೆಲಸ ಮಾಡಿ, ಅವ್ರ ಜೊತೆ ಹೋಗಿ. ಯಾರಿಗೆ ಫಸ್ಟ್ ನೀವು ಇವತ್ತೇ ಮೈಂಡ್ ಸೆಟ್ ಮಾಡಿ ಕೂರ್ಸ್ಕೊಳ್ಳಿ. ಥೈಲ್ಯಾಂಡ್ ಆಗ್ಲಿಕ್ಕೆ ಯಾರಿಗೆ ಇಂಟ್ರೆಸ್ಟ್ ಇದೆ, ಸಿಂಪಲ್ ಟಾರ್ಗೆಟ್ ರೀ. ಮುನ್ನೂರು ರೆಸಿಪಿ ಆಟ ಆಡ್ಕೊಂಡು ಹೊಡಿಬೋದು, ಆಟ ಆಡ್ಕೊಂಡು. ಯಾರು ಥೈಲ್ಯಾಂಡ್ ಆಗಲ್ಲ, ರಿಯಲ್ಲಿ ನೀವು ಎಲ್ಲೋ ಒಂದ್ ಕಡೆ ಫೇಲ್ಯೂರ್ ಆಗ್ತೀರಾ, ಎಲ್ಲೋ ಒಂದ್ ಕಡೆ ಲೇಟ್ ಆಗಿ ಅಚೀವ್ಮೆಂಟ್ ಆಗ್ತೀರಾ. ಈ ಸರಿ ಯಾರು ಥೈಲ್ಯಾಂಡ್ ಕಂಪ್ಲೀಟ್ ಮಾಡ್ಕೊಂತಾರಲ್ಲ ಅವರಷ್ಟು ಬುದ್ಧಿವಂತರು ಯಾರಿಲ್ಲ, ಅವರಷ್ಟು ಫಾಸ್ಟೆಸ್ಟ್ ಸಚಿವರು ಯಾರು ಆಗಕ್ಕಾಗಲ್ಲ. ಅಷ್ಟು ಈಜಿ ಟಾರ್ಗೆಟ್ 300 SP. ಸಿಂಪಲ್ ಟಾರ್ಗೆಟ್ 300 SP. ಕರೆಕ್ಟಾ? 6 ವಾರ ಇನ್ಕಮ್ಮು, ಟ್ರಿಪ್ಪು. ಅದರಿಂದ ನಿಮಗೆ ರ್ಯಾಂಕ್ ಜಂಪ್ ಆಗುತ್ತೆ, ಮತ್ತೆ ಮಾನ್ ಸನ್ಮಾನ್ ಸಿಗುತ್ತೆ. ನಾನು ಒಂದು ಚರ್ಚೆ ಮಾಡ್ತಿದ್ದೀನಿ ಈಗ ನಮ್ಮ ಟೀಮಲ್ಲಿ. ಈಗ ಸಂತೋಷ್ ಸರ್ ಜೊತೆ ಚರ್ಚೆ ಮಾಡ್ಬೇಕು. ಯಾರೆಲ್ಲ ಈಗ 6th ರ್ಯಾಂಕ್ ಕಂಪ್ಲೀಟ್ ಮಾಡ್ತಾರೆ ಅವರಿಗೆ ಲೇಡಿ ಬೌನ್ಸರ್ಸ್ ಜೊತೆ ಎಂಟ್ರಿ. MD ಸರ್ ಇವತ್ತು ಕಂಪ್ನಿಲಿ ಇವತ್ತವರೆಗೂ ಗಂಡ್ಮಕ್ಳನ್ನ ಬೌನ್ಸರ್ಸ್ ಇಟ್ಕೊಂಡು ಬಂದಾರೆ ಎಂಟ್ರಿ ಸ್ಟೇಜ್ಗೆ. ನಾನ್ ಹಂಗ್ ಮಾಡಲ್ಲ. ನಾನು ಸಂತೋಷ್ ಸರ್ ಜೊತೆ ಡಿಸ್ಕಷನ್ ಮಾಡ್ತೀನಿ ಈಗ. ಲೇಡಿ ಬೌನ್ಸರ್ಸ್, ಗಂಡ್ಮಕ್ಳಿಗೆ ಹೆಣ್ಮಕ್ಳು ಬೌನ್ಸರ್ಸ್, ಹೆಣ್ಮಕ್ಳಿಗೆ ಗಂಡ್ಮಕ್ಳು ಬೌನ್ಸರ್ಸ್. ಸರಾ ಆಮೇಲೆ ಏನ್ ಗೊತ್ತಾ, ಅವ ಹೆಂಗಿರುತ್ತೆ ಗೊತ್ತಾ, 6th ರ್ಯಾಂಕ್ ಇಂದ ಅವ ಹೆಂಗಿರುತ್ತೆ ಗೊತ್ತಾ, ನೀವು ಸ್ಟೇಜ್ ಮೇಲೆ ಬರ್ತಾ ಇದ್ರೆ ನಿಮಗೆ ಫೇವ್ರೇಟ್ ಹಾಡು ಒಂದು. ಎರಡನೇದು, ನಿಮ್ಗೆ ಗಂಡ್ಮಕ್ಳಿಗೆ ಈ ತರ ಕೈ ಇಟ್ಕೊಂಡು ಫಾರಿನ್ ಗರ್ಲು ಇಲ್ಲ ಒಳ್ಳೆ ಮಾಡಲ್ ಹುಡುಗಿ ಈ ತರ ಕೈ ಇಟ್ಕೊಂಡು ಮುತ್ ಕೊಟ್ಟು ಸ್ಟೇಜಿಗೆ ಕರ್ಕೊಂಡ್ ಬರ್ಬೇಕು. ಸೀದಾ ಸ್ಟೇಜಿಗೆ ಪೂರ್ತಿ ಸ್ಟೇಜಿಗೆ ಬರೋವರೆಗೂ ಕೈ ಇಟ್ಕೊಂಡು ಬರ್ಬೇಕು. ಇದು ಕ್ರಿಯೇಟಿವಿಟಿ ಮೈಂಡ್. ನನ್ ಕನ್ಸು, ನಮ್ ಗುರುಗಳು ಸಂತೋಷ್ ಸರ್ ಕನ್ಸಿದು, ನಮ್ ಲೀಡರ್ ನಿಂಗ್ ಮೆರೆಸ್ಬೇಕು, ಹಿಂಗಿರ್ಬೇಕು ಅಂತ. ನೀವು ಅದಕ್ಕೆ ಸಾಥ್ ಕೊಡಿ ಅಂದ್ರೆ ಏನ್ ಗೊತ್ತಾ, ನೀವು ರ್ಯಾಂಕ್ ಅಚೀವ್ಮೆಂಟ್ ಮಾಡಿ ಬನ್ನಿ 6th ರ್ಯಾಂಕಿಗೆ. ಅದ್ರ ಮಜಾನೇ ಬೇರೆ. ನೋಡಿ ಮಾಡ್ತೀವಿ ಸದ್ಯದಲ್ಲಿ ಕಾರ್ಯಕ್ರಮ, ನಿಮ್ಮನ್ನ ನೋಡಿ ಕರ್ಕೊಂಡು ಹೋಗ್ತಿರ. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಈಗೆಲ್ಲ ಏನ್ ತೋರ್ಸೋದಲ್ಲ ಲೋಹಿತ್ ಸರ್, ಈ ಕನಸಿದೆಯಲ್ಲ ಎಷ್ಟೋ ಜನಕ್ಕೆ ಏನಾಗುತ್ತೆ ಗೊತ್ತಾ, ಇದು ನನ್ಗಲ್ಲ ಅನ್ನೋದು ಮೆಂಟಾಲಿಟಿ ಜಾಸ್ತಿ ಇದೆ. ಇವೆಲ್ಲ ಆಗಲ್ಲ ನನ್ ಕೈಲಿ ಅಂತೇಳಿ. ಆಕ್ಚುಲಿ ನೋಡಿ, 318 ID ಮಾಡೋದು ಒಳ್ಳೇದು, 18 ID ಮಾಡಿ ಫಾರಿನ್ ಟ್ರಿಪ್ ಹೋಗೋದು ಒಳ್ಳೇದು. ನಾವೆಲ್ಲ 318 ID ಕಂಪ್ಲೀಟ್ ಎಲ್ಲ ಮಾಡಿ ಹೋಗಿರ್ತಕ್ಕಂಥದ್ದು, ಯಾವ್ದೋ 18 ID ಮಾಡಿ ಹೋಗಿಲ್ಲ ನಾವು. ನಾನು ಇರೋಬಿಟ್ಟು 9 ಸರಿ ಆಲ್ರೆಡಿ ನಾನು ಬ್ಯಾಂಕಾಕ್ ಥೈಲ್ಯಾಂಡ್ ಹೋಗಿ ಬಂದಿದ್ದೀನಿ. 26 ಸರಿ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಯಲ್ಲಿ ಅಚೀವ್ಮೆಂಟ್ ಆಗಿದೆ. ಬ್ಯಾಂಕಾಕ್ 26 ಸರಿ ಅಚೀವ್ಮೆಂಟ್ ಆಗಿದೆ. ನೋಡ್ ಬೇಜಾರಾಗಿದೆ. ಟೀಮ್ ಹೋಗ್ತಾ ಇದೆ ಅಂತ ಜೊತೆಗೆ ಹೋಗ್ಬೇಕು, ಟೀಮ್ ಹೋಗ್ತಾ ಇದೆ ಅಂತ ಜೊತೆಗೆ. ಈಗ ಈಗ ಬೆಳಗ್ಗೆ MD ಸರ್ ಹೇಳಿದ್ರು, ಸಂತೋಷ್ ಪ್ಯಾಕಪ್ ಆಗಿ ರೆಡಿ ಆಗ್ಬಿಡಿ. ಯಾಕೆ ಸರ್ ಅಂತ ಹೇಳಿದೆ. ಇಲ್ಲ ಬ್ಯಾಂಕಾಕ್ ಹೋಗ್ಬೇಕಾರೆ ನೀವು ಜೊತೆಗೆ ಹೋಗ್ಬೇಕು. ಎಷ್ಟ್ ಸರಿ ಅಂತ ನೋಡ್ಲಿ ಸರ್, ಅದೇ ಬ್ಯಾಂಕಾಕ್ ನ, ಅದೇ ಬೋಟ್ ನ, ಅದೇ ಬೀಚ್ ನ. ಟೀಮ್ ರೆಸ್ಪಾನ್ಸಿಬಿಲಿಟಿ ಇದೆಯಲ್ಲ ಸ್ನೇಹಿತರೆ, ಅದು ವೆರಿ ಇಂಪಾರ್ಟೆಂಟ್. ನಾನ್ ರಿಯಲಿ ಇವತ್ತು ಲೋಹಿತ್ ರೆಡ್ಡಿ ಅವರಿಗೆ ಗ್ರೇಟ್ ಅಂತೀನಿ. ಯಾಕಂದ್ರೆ ನಿರಬಟ್ 1 CR ಲೆವೆಲ್ ಅಲ್ಲಿ ಒಂದು ಕಾರು ಇವತ್ತು ಅವ್ರ ಅಪ್ಲೈನ್ ಡ್ರಾಪ್ ಮಾಡೋದ್ರು, ಬಿಟ್ಟೋದ್ರು. ಆದ್ರೂ ಎದೆ ಗುಂದಿಲ್ಲ ಸರ್, ನಾನು ಏನಾರು ಒಂದು ಅಚೀವ್ಮೆಂಟ್ ಮಾಡ್ತೀನಿ ಅಂತ ಹೇಳಿ ಅವ್ರ ಕಾರ್ ತಗೊಂಡಾಗ ನಾನು ಎಷ್ಟು ಖುಷಿ ಪಟ್ಟೆ ಅಂತ ಹೇಳಿದ್ರೆ, ಒಬ್ಬ ಆರ್ಡಿನರಿ ಪರ್ಸನ್ ಈ ಲೆವೆಲ್ಗೆ ಕಾರ್ ತಗೊಳ್ಲಿಕ್ಕೆ ಆಗತ್ತಾ? ಇವತ್ತು ಫಾರಿನ್ ಟ್ರಿಪ್, ಈಗ ಶ್ರೀಲಂಕಾದ ಆಲ್ರೆಡಿ ನವೆಂಬರ್ ಅಲ್ಲಿ ಪ್ಲಾನ್ ಮಾಡ್ತಾ ಇದೀವಿ. ಆಲ್ರೆಡಿ ನಾನು OS ಸರ್ ಹತ್ರ ಮಾತಾಡಿದೆ. ಯಾರ್ಯಾರು 8ನೇ ರ್ಯಾಂಕ್ ಕಂಪ್ಲೀಟ್ ಮಾಡಿ ತುಂಬಾ ಜನ ಇದಾರೆ. ನಿಯರ್ಬೌಟ್ 150 ಮೆಂಬರ್ಸ್ ಮೇಲೆ ಇದೆ. ಅದು ಫ್ಯಾಮಿಲಿ ಪ್ಯಾಕ್ ಶ್ರೀಲಂಕಾಗ್ ಹೋಗ್ಬೇಕು ಅನ್ನೋದು, ಅದನ್ನು ಇವತ್ತು ಚರ್ಚೆ ಆಯ್ತು. ಇಲ್ಲ ಈ ಸರಿ ಏನಾದ್ರಾಗ್ಲಿ ದುಬೈ ಮತ್ತೆ ಶ್ರೀಲಂಕಾ ಏನಿದೆ ಅದು ಕಂಪ್ಲೀಟ್ ಮಾಡ್ಬಿಡೋಣ ಈ ಎಂಡ್ ಒಳಗೆ ಅಂತ ಹೇಳುದು. ನೋಡಿ ಸ್ನೇಹಿತರೆ, 7-8 ಟ್ರಿಪ್ ಡೈರೆಕ್ಟ್ ಸೆಲ್ಲಿಂಗ್ ಇಂಡಸ್ಟ್ರಿಲಿ ಫ್ರೀ ಆಫ್ ಕಾಸ್ಟ್ ಹೋಗಿ ಬರ್ತೀವಿ ಅಂತ ಹೇಳಿದಾಗ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು. ಇದು ನಮ್ಗೆ ಆಸೆ ತೋರಿಸ್ತಾ ಇದಾರ, ಏನ್ ಕೊಡ್ತಾ ಇದಾರೆ? ನೀವ್ ಒಂದ್ಸರಿ ಥೈಲ್ಯಾಂಡ್ ಟ್ರಿಪ್ ಹೋಗ್ ಬನ್ನಿ ಅಥವಾ ಏರ್ಪೋರ್ಟ್ ಹೋಗ್ ಬಂದಿದ್ದು ಒಂದ್ ಫೋಟೋ ಹಾಕಿ, ನಿಮ್ಮ ಫ್ಯಾಮಿಲಿ ರೆಕಗ್ನೈಸೇಷನ್ ಬೇರೆ. ಇವತ್ತು ರೋಹಿತ್ ಸರ್ ಏನ್ ಹೇಳಿದ್ರು, ನಮ್ಮ ಎಂಟ್ರಿ ವಿಡಿಯೋಗಳು ಅವೆಲ್ಲ ನಮ್ ಫ್ಯಾಮಿಲಿಲಿ ಹೊಟ್ಟೆ ಬೆಂಕಿ ಆಗ್ತಾ ಇದೆ. ಎಷ್ಟೋ ಜನಕ್ಕೆ ಬೆಂಕಿ ಆಗ್ತಾ ಇದೆ. ಇವತ್ತು ಪ್ರಾಮಿಸ್ ಹೇಳ್ತೀನಿ ಕೇಳಿ ಒಂದ್ ಮಾತು. ನಮ್ ಸಿಸ್ಟರ್ದು ಇವತ್ತು ಮನೆ ಓಪನ್ ಇತ್ತು. ಅಂದ್ರೆ ನಮ್ ಕಸಿನ್ ಸಿಸ್ಟರ್, ನಮ್ ದೊಡ್ಡಪ್ಪನ ಮಕ್ಳದು ಮನೆ ಓಪನ್ ಇತ್ತು ಚಿಕ್ಕಮಂಗ್ಳೂರಲ್ಲೇ. ಅದ್ರಲ್ಲಿ ಏನಾಗಿದೆ, ಕೆಲವರು V-Star ಗೆಲ್ಲ ಸೇರ್ಬಿಟ್ಟಿದ್ದಾರೆ. ರಿಲೇಟಿವ್ ಚಿಕ್ಕಮಂಗ್ಳೂರು ವಾತಾವರಣಗಳೆಲ್ಲ. ಅಲ್ಲಿ ಕೆಲವು ರಿಲೇಟಿವ್ಸ್ ಮದ್ವೆಗೆ ಹೋಗಿಲ್ಲ, ಎಲ್ಲಿಗೂ ಹೋಗಿಲ್ಲ. ಸ್ವಲ್ಪ ನಮ್ ವೈಫ್ ಅನ್ನ ಕರ್ಕೊಂಡು ಹೋದಾಗ
ಸ್ವಲ್ಪ ಒರ್ಟಲ್ಲಿ ಮಾತಾಡಿದ್ರು. ಒರ್ಟಲ್ಲಿ ಅಂದ್ರೆ ತುಂಬಾ ಕ್ಲೋಸ್ ಇರೋ ಅಣ್ಣ ತಮ್ದಿರು. ಎಲ್ಲೆಲ್ಲೋ ಒಂದ್ ಮದ್ವೆ ಮನೆಗ್ ಬರಲ್ಲ, ಏನ್ ಅಣ್ಣ ತಮ್ದಿರು ಬೇಡ ಅನ್ಕೊಂಡ್ಬಿಟ್ಟಿದ್ದೆ ನೀನ್. ಏನಣ್ಣ ಕೆರಿಯರ್ ಸಿಸ್ಟಮ್ ಏನ್ ಮಾಡೋಣ, ನನ್ ಫ್ಯೂಚರ್ ಇದೆಯಲ್ಲ, ಏನ್ ನಿನ್ ಫ್ಯೂಚರ್ ಹಾಗೆ ಹೀಗೆ ಅಂದ್ರು. ಇರ್ಲಿ ಅಣ್ಣ ನೆಕ್ಸ್ಟ್ ಸರಿಂದ ಬರ್ತೀನಿ, ಹೊಸ ಮನೆಗ್ ಬರ್ಬೇಕಲ್ಲ, ಇನ್ವಿಟೇಷನ್ ಎಲ್ಲ ಕೊಡ್ಬೇಕಲ್ಲ, ಬರ್ತೀನಿ ಅಂತ ಹೇಳಿದಾಗ ನನಗೆ ಆಶ್ಚರ್ಯ ಆಯ್ತು. ಯಾರ್ಯಾರು ಎಲ್ಲೆಲ್ಲಿ ಸೇರಿರ್ತಾರೋ ನನ್ಗಂತೂ ಗೊತ್ತಿಲ್ಲ. ನಾನೇನೋ ಒಬ್ಬ ಆರ್ಡಿನರಿ ಪರ್ಸನ್ ಹಂಗೆ ಆರಾಮಾಗಿ ಒಂದ್ ಜೀನ್ಸ್ ಹಾಕೊಂಡು ಒಂದ್ ಟಿ ಶರ್ಟ್ ಹಾಕೊಂಡು ಚಪ್ಪಲ್ ಹಾಕೊಂಡು ಹೋಗ್ಬಿಟ್ಟೆ. ಸತ್ಯನಾರಾಯಣ ಪೂಜೆ ಇರುತ್ತಲ್ಲ, ಒಳಗ್ ಹೋಗ್ಬೇಕು, ಶೂಗಿ ಎಲ್ಲ ಬೇಡಪ್ಪ ಅಂತೇಳಿ ಅಲ್ಲಿ ಯಾರ್ಯಾರೋ ತಗ್ಲಾಕಂಬಿಟ್ಟು ಸೆಲ್ಫಿ ಅದು ಇದು ಅಂತೆಲ್ಲ ಸ್ಟಾರ್ಟ್ ಮಾಡ್ಬಿಟ್ರ. ಏನ್ ವಾಯ್ಸ್ ಅಲ್ಲಿ ಮಾತಾಡ್ತಿದ್ರಲ್ಲ, ನಮ್ ಮಾಮ ನಮ್ ದೊಡ್ಡಪ್ಪ ನಿನ್ ಕೈಗ್ ಸಿಗಲ್ಲ ಅಂತೇಳಿ. ಅವರು ಹಿರಿಯರಂತ ನೋಡಿಲ್ಲ, ಏನ್ ಗೊತ್ತಿಲ್ಲ, ಸುಮ್ನೆ ಕೂತ್ಕೊಂಡ್ ಭಜನೆ ಮಾಡ್ಕೊಂಡು ಈ ಹಳ್ಳಿ ಕಟ್ಟೆಲ್ ಮಾತಾಡ್ತಾರಲ್ಲ ಹಂಗೆ ಶಾಮಿಯಾನ ಹಾಕಿದ್ರು ಕೂತ್ಕೊಂಡೆಲ್ಲ ಮನೆ ಸುತ್ತಮುತ್ತ ಮಾತಾಡ್ತಾ ಇದಾರೆ. ಆದ್ರೆ ನನ್ ಸುತ್ತಮುತ್ತ ಬಂದಿ ಒಂದ್ 7-8 ಜನ ಸೆಲ್ಫಿ ತಗೊಂಡಿ, ಸರ್ ಹೇಗಿದ್ದೀರಾ ಸರ್, ಖುಷಿ ಆಯ್ತು ಸರ್, ಸರ್ ಇವ್ರು ನಿಮ್ ರಿಲೇಟಿವ್, ಇವ್ರು ಏನಾಗ್ಬೇಕು, ನಿಮ್ ಅಕ್ಕ ಆಗ್ಬೇಕಾ, ಅಯ್ಯೋ ನಮ್ಗೆ ಗೊತ್ತೇ ಇರ್ಲಿಲ್ಲಲ್ಲ ಸರ್ ಅಂತ ಇದಾರೆ. ನಮ್ ದೊಡ್ಡಪ್ಪಂಗೆ, ನಮ್ ಮಾಮಂಗೆ, ನಮ್ ಚಿಕ್ಕಪ್ಪರಿಗೆ ಹೇಳ್ಕೊಳಂಗಿಲ್ಲ ಬಿಡಂಗಿಲ್ಲ, ಕೆಳಗೆ ಬೆಂಕಿ ಆಗ್ತಾ ಇದೆ. ಅಲ್ಲ ನಾವ್ ಇಷ್ಟೊತ್ತಂಗ ಕೂತಿದೀವಿ, ಈ ಮನೆ ಕರ್ಸಿದ್ ಕ್ಯಾಮ್ರಾಮನ್ ನಮ್ ಫೋಟೋ ಹೊಡ್ದ, ಯಾರು ಬಂದ್ ನಮ್ ಫೋಟೋ ತಕೊಳ್ಳಿಲ್ಲ, ಇವ್ನ್ ಬಂದ ತಕ್ಷಣ ಎಲ್ಲ ಕೂತ್ಕೊಂತಾ ಇದಾರಲ್ಲ ಅಂತೇಳಿ ನಾನೇ ಹೇಳ್ತಾ ಇದೀನಿಲ್ಲ. ಚಿಕ್ಕಮಂಗ್ಳೂರಲ್ಲಿ ಒಂದ್ ಫಂಕ್ಷನ್ ಹೋಗ್ಬೇಕಂದ್ರೆ ನನಗೆ ಏನೋ ಒಂಥರ ಅನಿಸ್ತಾ ಇರುತ್ತೆ. ಸುಮ್ನೆ ಹೋಗಂಗಿಲ್ಲ, ಹೆಂಗೋ ಚಪ್ಪಲಿ ಹಾಕೊಂಡು ಹೋಗಂಗಿಲ್ಲ. ಸುಮ್ನೆ ಸ್ಕೂಟಿ ಇದೆ ಅಂತ ಹೇಳಿ ಸ್ಕೂಟಿ ತಗೊಳಕ್ ಹೋದ್ರೆ ಸರ್ ಏನೋ ಸ್ಕೂಟಿಲಿ ಹೋಗ್ತಾ ಇದಾರೆ ಅಂತಾರೆ ಅಂತ ಹೇಳಿ ಸ್ಟ್ಯಾಂಡರ್ಡ್ ಆಗಿ ಹೋಗೋ ಪರಿಸ್ಥಿತಿ ಬರುತ್ತೆ. ಆದ್ರೆ ತಮ್ಮ ರಿಲೇಟಿವ್ಸ್ ಅಲ್ಲಿ ನಾವ್ ಆತರ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ. ಏನಪ್ಪಾ ನೀನ್ ನೋಡ್ಬೇಕಂದ್ರೆ ಫೇಸ್ಬುಕ್ ನೋಡ್ಬೇಕು, ನೀನ್ ನೋಡ್ಬೇಕಂದ್ರೆ ಇನ್ಸ್ಟಾಗ್ರಾಮ್. ಮೊನ್ನೆ ಒಂದು ವಿಡಿಯೋ ಇದೆಯಲ್ಲ, ಏನ್ ನಮ್ದು TTL ಟ್ರೈನಿಂಗ್ ಪ್ರೋಗ್ರಾಮ್, ನಿನ್ಗೆ ಏನಪ್ಪಾ ಗಗನ ಸಖಿಯರು ಇಂದ್ರ ಇರ್ತಾನಲ್ಲ ಆ ಜಾಗಕ್ಕೆ ಕರ್ಕೊಂಡು ಹೋಗಂಗೆ ನಿನ್ನ ಕರ್ಕೊಂಡು ಹೋಗ್ತಾ ಇದಾರೆ ಅಂತೇಳಿ ಅಲ್ಲಲ್ಲಿರೋರೇ ಚರ್ಚೆ. ಒಂದ್ ಮನೆ ಓಪನಿಂಗ್ ಹೋಗಿದೀನಿ, ನನ್ ಬಗ್ಗೆ ಚರ್ಚೆ ಸ್ಟಾರ್ಟ್ ಆಗ್ತಾ ಇದೆ. ಯಾಕಂದ್ರೆ ರಿಲೇಟಿವ್ಸ್ ಎಲ್ಲ ಸೇರಿರ್ತಾರೆ, ರಿಲೇಟಿವ್ ಹತ್ರ ನನ್ನ ಫೋನ್ ನಂಬರ್ಸ್ ಇದೆ, ಎಲ್ಲರೂ ಸ್ಟೇಟಸ್ ನೋಡ್ತಾರೆ, ಎಲ್ಲರೂ ಫೇಸ್ಬುಕ್ ನೋಡ್ತಾರೆ. ಅಲ್ಲ ಅದು ಕಮಲ ಹೂ ಹಂಗ್ ಇಟ್ಕೊಂಡಿದ್ದು ಹಂಗೆ ಇತ್ತು, ಗಗನ ಸಖಿ ಇರ್ತಾರ, ನಾನು ಒಳಗೆ ಎಂಟ್ರಿ ಆಗ್ಬೇಕಾದ. ಕರೆಕ್ಟ್ ಹೌದು ಅಲ್ವೋ? ರೋಹಿತ್ ರೆಡ್ಡಿ ಕೆಲವೊಂದು ವಿಡಿಯೋ ಕಳ್ಸಿದ್ದಾರೆ, ಅದು ಕಂಪ್ನಿಯಿಂದಾನೇ ತೆಗ್ದಿದ್ದು, ಸಣ್ಣದು ಹಾಕ್ಬೇಕು ಸರ್ ಅಂತ. ನಾನು ಇನ್ನೂ ಅದ್ಯಾವ್ದು ಹಾಕಿಲ್ಲ. ನಾನು ಅದಾಗಕ್ಕೂ ಈ ಮನೆ ಓಪನಿಂಗ್ ಟೈಮಿಂಗ್ನು ನನಗ್ ಅನ್ನಿಸ್ತು. ನನ್ನ ವೈಫ್ ಯಾವಾಗ್ಲೂ ಹೇಳ್ತಿದ್ಲು, ಏನ್ರಿ ಯಾವಾಗ ನೋಡಿದ್ರು ವಿಸ್ಟಾರು, ಯಾವಾಗ ನೋಡಿದ್ರು ಝೂಮ್ ಅಂತ. ಇವತ್ತು ಹೋದಾಗ ನನ್ನ ವೈಫಿಗೆ ಒಂದ್ ಸ್ವಲ್ಪ ಟ್ಯೂನಿಂಗ್ ಆಗೋಗ್ಬಿಡ್ತು. ಓ ನಿಮ್ಗೆ ಎಲ್ಲೋದ್ರು ಬಿಡಲ್ಲಲ್ರಿ, ಅವಳ ಇಮೇಜ್ ಇನ್ಕ್ರೀಸ್ ಆಗ್ಬಿಡ್ತಲ್ಲ. ಮೇಡಮ್ ನಿಮ್ದೊಂದ್ ಫೋಟೋ ಸರ್, ಒಂಚೂರು ಮೇಡಮ್ ಜೊತೆ ನಿಂತ್ಕೊಳ್ಳಿ ಸರ್, ಒಂದ್ ಫೋಟೋ ಸರ್ ಅಂತೇಳಿ. ಅದ್ 5 ಜನ ಬರ್ಲಿ, 10 ಜನ ಬರ್ಲಿ, ಒಂದು ವಾತಾವರಣದಲ್ಲಿ ಒಂದ್ ಸೆಲ್ಫಿ ಅಂತ ಹೇಳಿದಾಗ ಸೆಲೆಬ್ರಿಟಿಗೆ ಮಾತ್ರ, ಬೇರೆ ಯಾರಿಗೂ ಸಿಗಲ್ಲ ಅದು. ಅಂತ ಪೊಸಿಷನ್ಸ್ ಗಳು ಇವತ್ತು ನನ್ಗೆ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ನಿಮ್ಮ ಲೈಫ್ ಅಲ್ಲೂ 100% ಕ್ರಿಯೇಟ್ ಆಗತ್ತೆ. ನಾನು ಎಲ್ಲರಿಗೂ ಒಂದ್ ಹೇಳ್ತಕ್ಕಂಥದ್ದು ಏನ್ ಗೊತ್ತಾ, ದೇವ್ರು ನಮ್ಗೆ ಒಳ್ಳೇದನ್ನ ಮಾಡ್ಬೇಕಾದ್ರೆ ಹಿಂಡ್ತಾನೆ, ಸಿಕ್ಕಾಬಟ್ಟೆ ಹಿಂಡ್ತಾನೆ. MD ಸರ್ ಹೇಳಲ್ವಾ, ಇಂಡಿ ಇಪ್ಪೆಕಾಯಿ ಮಾಡ್ತಾನೆ. ಇವನ್ ಕೈಲಿ ಏನಾರು ಆಡಿ ಕಾರ್ ತಗೊಂಡ್ರೆ ಮೇಂಟೈನ್ ಮಾಡೋ ತಾಕತ್ತಿದ್ಯಾ, ಇವನ್ ಏನಾರು ಬೆನ್ಸ್ ತಗೊಂಡ್ರೆ ಮೇಂಟೈನ್ ಮಾಡೋ ತಾಕತ್ತಿದ್ಯಾ, ಇವನ್ ಅಕೌಂಟಿಗೆ ಏನಾದ್ರೂ ಒಂದ್ 10 ಲಕ್ಷ 20 ಲಕ್ಷ ಹೋದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ಇದೆಯಾ ಅನ್ನೋದನ್ನ ನೋಡಿ ಇಂಡಿ ಕೊಡ್ತಾನೆ. ಎಷ್ಟೋ ಜನ ಈ ಒಂದು ಸಣ್ಣ ಪುಟ್ಟ ಫೈನಾನ್ಷಿಯಲಿ ಪ್ರಾಬ್ಲಮ್ಗೋ, ಅವ್ರದ್ದು ಯಾವ್ದೋ ಮನೆ ಪ್ರಾಬ್ಲಮ್ಗೋ, ಎಲ್ಲೋ ಒಂದು 100 SP ಬಂದಿಲ್ವೋ, ಏನೋ ಬಂದಿಲ್ವೋ, ನಾನು ಲೋಹಿತ್ ರೆಡ್ಡಿ ಅವ್ರಿಗೆ ನಾನು ಹ್ಯಾಟ್ಸ್ ಆಫ್ ಅಂತ ಹೇಳ್ತೀನಿ. ನೋಡಿ ಇವತ್ತು ಲೋಹಿತ್ ರೆಡ್ಡಿ ಅವರು ಪ್ರೆಸಿಡೆಂಟ್ ರ್ಯಾಂಕ್, ಈಗ ಅಪ್ಕಮಿಂಗ್ ಡೈಮಂಡ್ಸ್ ಪ್ರಿಯಾ ಮೇಡಮ್ ಪ್ಲಸ್ ಇವರೆಲ್ಲ ಒಂದು ಕಾಂಪಿಟೇಷನ್ ಅಲ್ಲಿ ಇದ್ದಾರೆ. ಹೌದು ಸರ್. ಆದ್ರೆ ನಾನು ಅವ್ರು ಇವ್ರು ಅಂತ ನಾನು ನೋಡಕ್ ಹೋಗ್ಲಿಲ್ಲ. ನನ್ಗೆ ಯಾಕೋ ಮನ್ಸಾಯ್ತು, ಲೋಹಿತ್ ರೆಡ್ಡಿ ಅವ್ರು ಇವತ್ತು ನನ್ನ ಟೀಮಿಗೆ ಕೆಲವೊಂದು ಟಿಪ್ಸ್ ಅನ್ನ ಕೊಡ್ಬೋದು. ಯಾಕಂದ್ರೆ ಅವ್ರು ಫೀಲ್ಡ್ ಅಲ್ಲಿ ಹೋಗ್ತಾ ಇರ್ತಾರೆ, ಡೆಪ್ತ್ ಲೆವೆಲ್ ಅಲ್ಲಿ ಹೋಗ್ತಾ ಇರ್ತಾರೆ. ಇವತ್ತು ನಾನು ಡೆಪ್ತ್ ಲೆವೆಲ್ ಹೋಗಕ್ ಆಗ್ತಾ ಇಲ್ಲ, ನನ್ಗೆ ಮೀಟಿಂಗ್ಸ್ ಟೈಮ್ ಕೊಡಕ್ ಆಗ್ತಾ ಇಲ್ಲ, ಝೂಮ್ ಮೀಟಿಂಗ್ ಗೆ ಟೈಮ್ ಕೊಡಕ್ ಆಗ್ತಾ ಇಲ್ಲ. ಇವತ್ತು ಡೆಪ್ತ್ ಅಲ್ಲಿ ಹೋದಾಗ ಕೆಲವೊಂದು ಟಿಪ್ಸ್ ಕೊಡ್ಬೋದೇನೋ ಲೋಹಿತ್ ರೆಡ್ಡಿ ಅವರು. ಇವತ್ತು ಕರ್ಸಡ ನಾನು ಯಾವತ್ತು ನನ್ನ ಈಗೋ ಪ್ರಶ್ನೆಗಳಿಲ್ಲ ನನಗೆ. ಹೌದು ಸರ್. ಯಾರಾದ್ರೇನ್ರಿ ಅವರ ವರ್ಕ್ಶಿಪ್ ಇನ್ನೊಬ್ಬ ವ್ಯಕ್ತಿಗೆ ಹೆಲ್ಪ್ ಆಗ್ಬೇಕು ಅನ್ನೋ ದೃಷ್ಟಿಲಿ ಲೋಹಿತ್ ರೆಡ್ಡಿ ಅವರು ಎಷ್ಟೋ ಸರಿ ಫೀಲ್ಡಿಗೆ ಹೋದಾಗ ಲಕ್ಷ 50,000 ರೂಪಾಯಿಂದ ಕಾರಲ್ಲಿ ಪ್ರಾಡಕ್ಟ್ ಇಟ್ಕೊಂಡು ಡಿಸ್ಟ್ರಿಬ್ಯೂಟ್ ಅನ್ನ ಮಾಡ್ಕೊಂಡು DP ಪ್ರೈಸ್ ಅಲ್ಲಿ ಇನ್ಕಮ್ ಮಾಡಿದ್ದು. ರೋಹಿತ್ ರೆಡ್ಡಿ ಅವ್ರಿಗೆ ಏನೋ ಒಂದು 20-25 ಲಕ್ಷ ಮಾಡಿದ್ ಅದ್ ಹೇಳ್ತಾ ಇರ, ಅದ್ಯಾ ದುಡ್ಡಲ್ಲ. ಅವ್ರು DP ಪ್ರೈಸ್ ಅಲ್ಲಿ ಹಳ್ಳಿಗೆ ಹೋಗಿ ಸೇಲ್ ಮಾಡ್ಕೊಂಡು ಎಂತದ್ದು ನಾಡಿ ಅಲ್ಲ ಸರ್, ಅದು ನಾಡಿ ಥೆರಪಿ ಅಂತೇಳಿ ಕೆಲವ್ರು ನಾಡಿ ಎಲ್ಲ ಹಿಡಿದ್ಬಿಟ್ಟಿ ಅದ್ರಲ್ಲೇ ಸರ್. ಯಾರು ಗೊತ್ತಿಲ್ಲ ಸರ್, ಕೈಕಾಲ್ ಮಸಾಜ್ ಮಾಡಿ, ಆಯಿಲ್ ಹಚ್ಚಿ ಕೈಕಾಲ್ ನೆಟ್ಟಗ್ ಮಾಡಿ. ನೋಡಿ ಸ್ನೇಹಿತರೆ, ಒಂದ್ ಮಾತು ಹೇಳ್ತೀನಿ ಕೇಳಿ. ಲೋಹಿತ್ ರೆಡ್ಡಿ ಅವ್ರು ಎಷ್ಟ್ ಜನಕ್ಕೆ ಹೆಂಗೋ ಗೊತ್ತಿಲ್ಲ, ನನಗ್ ಗೊತ್ತಿರೋ ವಿಚಾರದಲ್ಲಿ ಎಷ್ಟೋ ಜನ ವ್ಯಕ್ತಿಗಳು ಅವ್ರ ಮನೆಗೆ ಹೋದಾಗ ಹೇಳಿರ್ತಕ್ಕಂಥ ಲೈವ್ ವಿಷಯನ ನಿಮ್ಗೆ ಹೇಳ್ತಾ ಇದ್ದೀನಿ. ನನ್ ಸ್ವಂತ ಮಗ ನನ್ನ ಕಾಲನ್ನ ಮುಟ್ಟಿಲ್ಲಪ್ಪ, ನನ್ನ ಸ್ವಂತ ಸೊಸೆ ನನ್ ಕಾಲನ್ನ ಮುಟ್ಟಿಲ್ಲ, ಇವತ್ತು ನೀನ್ ಮಸಾಜ್ ಮಾಡೋಗ್ತಿದ್ಯಾ, ಭಗವಂತ ನಿಂಗ್ ಒಳ್ಳೇದ್ ಮಾಡ್ಲಿ. ನೋಡಿ ಆಶೀರ್ವಾದ ಹೆಂಗಿದೆ. ಇವತ್ತು ಇದೇ ಲೋಹಿತ್ ರೆಡ್ಡಿಗೆ ಈ ಕಂಪ್ನಿಗೆ ಇಂಟ್ರೊಡ್ಯೂಸ್ ಮಾಡಿದ ವ್ಯಕ್ತಿ ಇವತ್ತು ಊರಿಂದ ಓಡೋಗ್ಬಿಟ್ಟಿದ್ದಾರೆ. ನಮ್ ಕಂಪ್ನಿಲೇ ಇದ್ರು, ಇವ್ರನ್ನ ಬಿಟ್ಟು ಊರಿಂದ ಹೊರಗೆ ಓಡೋಗ್ಬಿಟ್ಟಿದ್ದಾರೆ. ಆದ್ರೆ ಇದೇ ಲೋಹಿತ್ ರೆಡ್ಡಿ ಲ್ಯಾಂಡ್ ರೋವರ್ ತಗೊಂಡು ಲಕ್ಸುರಿಯಾಗಿ ಅರ್ಗಿಣಿ ಅಂತ ಒಂದ್ ಹೆಂಡತಿ
ನೋಡಿ ಅದಕ್ಕೆ ಹೇಳೋದು ಹೆಣ್ಮಕ್ಳು ಮನೆಗೆ ಎಂಟ್ರಿ ಕೊಟ್ಟ ತಕ್ಷಣ ಲೋಹಿತ್ ರೆಡ್ಡಿ ಲಕ್ ಹೊಡಿಯುತ್ತೆ ಅಂತ ಹೇಳ್ತಾರಲ್ಲ, ಮಗು ಎಂಟ್ರಿ ಕೊಟ್ಟಿದ್ದು ಡೈಮೆಂಡ್ ಶಿಪ್ ಹೊಡಿತಾ ಇದ್ದೀರಾ. ಆಲ್ರೆಡಿ ಕಾರ್ ಬಂತು, ಹೊಸ ಕಾರು, ಹೊಸ ಮನೆ, ಹೊಸ ಬೈಕು, ಆದ್ರೆ ಹೊಸ ಹೆಂಡತಿ ಒಂದ್ ಬೇಡ. ಕರೆಕ್ಟ್ ಅಲ್ಲ? ಇಲ್ಲ ಅಂದ್ರೆ ಸೊ ಹಾಗಾಗಿ ಲೈಫು ಸ್ನೇಹಿತರೆ ತುಂಬಾ ಕಲರ್ಫುಲ್ ಆಗಿರುತ್ತೆ. ತುಂಬಾ ಕಲರ್ಫುಲ್ ಅಂತ ಹೇಳಿದ್ರೆ ನಾನು ಹೇಳ್ತಕ್ಕಂಥದ್ದು ಕೇಳಿ, ಒಂದ್ ಕಡೆ ಫೋಕಸ್ ಮಾಡಿ. ಅದು ಸೋಲೋ ಗೆಲುವು ಸತತವಾಗಿ ಇರಿ. ಯಾಕಂದ್ರೆ ಇವತ್ತು ನಾನು ಹೇಳ್ಕೊಳ್ಳೋದಲ್ಲ, ಎಂಟೈರ್ ಕಂಪನಿಲಿ ಎಲ್ಲರಿಗೂ ಗೊತ್ತಿದೆ RKಲಿ ಕೊಡುವಷ್ಟು ಎಜುಕೇಶನ್, RKಲಿ ಕೊಡುವಷ್ಟು ಕಂಟಿನ್ಯೂಟಿ ಪ್ರೋಗ್ರಾಮ್, RKಲಿ ಕೊಡ್ತಕ್ಕಂಥ ಸೆಲೆಬ್ರಿಟಿ ಪಟ್ಟ ಅನ್ನೋದಿದೆಯಲ್ಲ, ಆ ಎಂಟ್ರಿ, ಆ ಫ್ಲೇವರ್, ಆ ಬೋನ್ಸಸ್, ನನ್ ದುಡ್ಡು ಅಂತಕ್ಕಂಥದ್ದು ನೋಡಿ ಎಲ್ಲರೂ ಹೇಳ್ತಾರೆ ಶೆಟ್ರ್ ಅಂದ್ರೆ ಜುಪ್ಪುಂಡ್ರ ಅಂತ ಹೇಳಿ. ಅದಕ್ಕೆ ಆಪೋಸಿಟ್ ನಾನು ಆಪೋಸಿಟ್. ನಾನು ದುಡ್ಡಿನ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ. MD ಸರ್ ಇವತ್ತವರೆಗೂ ದುಡ್ಡಿಗೆ ಬೆಲೆ ಕೊಟ್ಟಿಲ್ಲ, ನಾನು ಕೊಡಲ್ಲ ಯಾವತ್ತು. ನನ್ ದುಡ್ಡಿಗೆ ವ್ಯಾಲ್ಯೂ ಕೊಡಲ್ಲ ನಾನು. ವ್ಯಕ್ತಿ ಜೊತೆಗೆ ವ್ಯಕ್ತಿಗಳಿತ್ತು ಅಂದ್ರೆ ನಾವು ಅಂತ 1000 ಕೋಟಿ ಮಾಡ್ಬೋದು, 100 ಕೋಟಿ ದುಡ್ಡು ಮಾಡ್ಬೋದು, ಅದು ದೊಡ್ಡ ಮ್ಯಾಟರ್ ಅಲ್ಲ. ವ್ಯಕ್ತಿಗಳು ವೆರಿ ವೆರಿ ಇಂಪಾರ್ಟೆಂಟ್. ಯಾವ ವ್ಯಕ್ತಿ ತನ್ನ ತಂಡದ ಬಗ್ಗೆ, ತಂಡದವ್ರನ್ನ ಗೆಲ್ಲಿಸ್ಬೇಕು ಅಂತ ಆಲೋಚನೆ ಮಾಡ್ತಾನೆ, ಆಟೋಮೆಟಿಕ್ಲಿ ಬಾಟಮ್ ಅವ್ರನ್ನ ಗೆಲ್ಲಿಸಿದಾಗ ಅವರಲ್ಲಿ ಮನೇಲಿ ಸಿಗ್ತಕ್ಕಂತ ಆ ಖುಷಿ, ಆ ಆಶೀರ್ವಾದ ಇದೆಯಲ್ಲ, ಆಟೋಮೆಟಿಕ್ಲಿ ನಮ್ಮನ್ನ ಎಲ್ಲೋ ತಗೊಂಡೋಗುತ್ತೆ. ನಾನು ಒಂದ್ ಹೇಳ್ತಕ್ಕಂಥದ್ದು, ಆ ವಿಡಿಯೋ ತೋರ್ಸಿದ್ರಲ್ಲ ಅಂತ ಲೋಹಿತ್ ರೆಡ್ಡಿ ಅವರೇ, ಸಾರಿ ಮಧ್ಯದಲ್ಲಿ ಬಂದ್ಬಿಟ್ಟೆ ನಾನು. ನಂಗೆ ಆ ಖುಷಿ ತಡ್ಕೊಳಕ್ ಆಗ್ಲಿಲ್ಲ. ಅಲ್ಲಲ್ಲ, ನಾನೊಂದು ಆಸೆ ಪಟ್ಟಿದ್ದೆ, RKಲಿ ಏನಾದ್ರೂ ಒಂದ್ 50 ಜನ ಆಗ್ಬಿಟ್ರೆ, ಸರ್ 50 ಜನ ಆಗ್ಬಿಟ್ರೆ ನಾನು, ಅಲ್ಲ 50 ಜನ ಆದ್ರೆ ನಾನು ಪ್ರಾಮಿಸ್ ಮಾಡ್ತೀನಿ. 10 ಜನ 5 ಜನ ಆದ್ರೆ ಅದು ಟೇಸ್ಟ್ ಇರಲ್ಲ. RKಲಿ ಏನಾದ್ರೂ 50 ಜನ ಆಗ್ಬಿಟ್ರೆ, ನಾವು ವರ್ಲ್ಡ್ ಟ್ರೇಡ್ ಸೆಂಟರ್ ಅಲ್ಲಿ ಟಾಪ್ ಅಲ್ಲಿ ಕೂತಿದ್ವು ಗೊತ್ತಾ, ಇವೆಂಟ್ ಆಗಿದ್ವಾ? ಗೊತ್ತು ಸರ್, ಗೊತ್ತು. ವರ್ಲ್ಡ್ ಟ್ರೇಡ್ ಸೆಂಟರ್ ಬೆಂಗಳೂರಲ್ಲಿ ಗೊತ್ತಾ? ಅದ್ರ ಮಜಾನೇ ಬೇರೆ ಬಿಡಿ ಸರ್. ಲೈಫ್ ಅಲ್ಲ, ಇಲ್ಲಿರೋರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ, ನಮಗೂ ಆ ಮಜಾ ಗೊತ್ತಿದೆ. ಕರೆಕ್ಟ್. ಯಾಕಂದ್ರೆ ಆಕ್ಚುಲಿ ವರ್ಲ್ಡ್ ಟ್ರೇಡ್ ಸೆಂಟರ್ ಏನಿದೆಯಲ್ಲ 36ನೇ ಫ್ಲೋರ್, ಅದು 36 ಇರ್ಬೋದಲ್ಲ, 36ನೇ ಫ್ಲೋರ್ ಡೆಡ್ ಎಂಡ್. 36ನೇ ಫ್ಲೋರ್ ಡೆಡ್ ಎಂಡ್. ಅಲ್ಲಿಂದ ನೋಡಿದ್ರೆ ಕೆಳಗೆ ತಲೆ ಸುತ್ತುತ್ತೆ, ನೋಡಕ್ ಹೋಗ್ಬಾರ್ದು. ಸುತ್ತಲೂ ಗ್ಲಾಸ್ ಇದೆ. ಅನ್ಲಿಮಿಟೆಡ್ ಫುಡ್. ಏನ್ ಎಂಜಾಯ್ ಮಾಡ್ತೀರಾ? ಒಳ್ಳೆ ಮ್ಯೂಸಿಕ್ ಹಾಕಿರ್ತಾರೆ, ಆಕಾಶದ ಗಾಳಿ ಹೊಡಿತಾ ಇರುತ್ತೆ. ಆದ್ರೆ RKಲಿ 50 ಜನ ಕಂಪ್ಲೀಟ್ ಆದ್ರೆ ಅದ್ ನನ್ ಪ್ರಾಮಿಸ್ಸು, ಇಡೀ ಬೆಂಗಳೂರು ನಿಮಗೆ ಕಾಣುತ್ತೆ. ಇಡೀ ಬೆಂಗಳೂರು ನಿಮಗೆ ಕಾಣುತ್ತೆ. ನೀವು ಕೂತ್ಕೊಂಡ್ರೆ ನಾನ್ ಮಲೇಷ್ಯಾದಲ್ಲಿ ಇದೀನೋ, ನಾನ್ ಬ್ಯಾಂಕಾಕ್ ಅಲ್ಲಿ ಇದೀನೋ ಅಂತ ಯೋಚನೆ ಮಾಡ್ತೀರಾ. ನಾವೆಲ್ಲೋ ಹೋಗಿ ಎಲ್ಲೋ ನೋಡ್ಬೇಕು ಅಂತ ಹೇಳ್ತಾ ಇದೀವಲ್ಲ, ವರ್ಲ್ಡ್ ಟ್ರೇಡ್ ಸೆಂಟರ್ ಯಶವಂತಪುರದಲ್ಲಿ ಇರ್ತಕ್ಕಂತ i5 ಹೋಟೆಲ್ ಸೂಪರ್ ಡೂಪರ್. ಆದ್ರೆ 50 ಜನ ಕಂಪ್ಲೀಟ್ ಆದಾಗ ಆ ರಿಸ್ಕ್ ನಾನು ತಗೋಬಹುದು. ಯಾರೋ ಒಂದ್ 4-5 ಜನ ಹೋದ್ರೆ ಅದು ಮಜಾ ಇರಲ್ಲ. ಆದ್ರೆ ಒಂದ್ ಯೂನಿಟಿ ಹೋಯ್ತು ಅಂದ್ರೆ, ಒಂದ್ ಬ್ಯಾಂಡ್ ಹಾಕ್ತಾರೆ ಒಳಗೋದ ತಕ್ಷಣ, ಆ ಡ್ಯಾನ್ಸು, ದೇವೆ, ಅನ್ಲಿಮಿಟೆಡ್ ಫುಡ್. ಸಾಧ್ಯತೆ ಆದ್ರೆ ಯಾರು 30 ತಗೊಳ್ಳೋರಿದ್ರೆ ಬೇಕಾದ್ರೆ ಒಂದ್ 30 ಕೊಡ್ಸಿ. ಆ ಎಂಜಾಯ್ಮೆಂಟ್, ಓ ಗಾಡ್. ಮೇಲೆ ನಿತ್ರೆ ನಮ್ಗೆ ಭಯ ಆಗುತ್ತೆ, ಕೆಳಗ್ ಬಿದ್ಬಿಟ್ಟು 30 ತಗೊಂಡ್ಬಿಟ್ಟು ಆಮೇಲೆ ನಾವೇನಪ್ಪ ಹೇಳೋದು ಅವ್ರ ಫ್ಯಾಮಿಲಿಗೆ ಅಂತ ಹೇಳ್ಬಿಟ್ಟು. ಎಲ್ಲ ಅಷ್ಟು ಒಳ್ಳೆ ವಾತಾವರಣ. ನಮ್ಗೆ MD ಸರ್ ಇವೆಂಟ್ ಆಗಿದ್ ಮಾರನೇ ದಿನ ಅವತ್ತಿನ ನೈಟ್ 22 ಮೆಂಬರ್ಸ್ಗೆ ಅಲ್ಲಿ ಕರ್ಕೊಂಡು ಹೋಗಿದ್ರು ನಾರ್ತ್. ಸಂತೋಷ್ ಬೆಂಗಳೂರಲ್ಲಿ ಇಂತಿಂತ ಹೋಟೆಲ್ ನೋಡಿದ್ರೆ ಅಂದಾಗ ನಮ್ಗೆ ಆಶ್ಚರ್ಯ ಆಯ್ತು. ನಾನು ಶೆಲ್ಟರ್ ಹೋಟೆಲ್ಗೆ ಹೋಗಿದ್ದೆ, ಪಕ್ಕದಲ್ಲಿ ಆ ಟಾಪ್ ಫ್ಲೋರಿಗೆ ಹೋಗಿರ್ಲಿಲ್ಲ. ಎಂಡ್ ಆಫ್ ದ ಡೇ ಟೋಟಲ್ ಚಂದ್ರ ಹತ್ರದಲ್ಲಿ ಕಾಣ್ತಾನೆ. ಇಡೀ ಬೆಂಗಳೂರು ಸಿಟಿ ಹೆಂಗ್ ಕಾಣುತ್ತೆ ಅಂದ್ರೆ ಅಷ್ಟು ಹೈಫೈ ಕಾಣುತ್ತೆ. ನಾನು ರೆಡಿ ಇದ್ದೀನಿ, ಆದ್ರೆ ವಿನ್ನರ್ ಆಗ್ಲಿಕ್ಕೆ ನೀವು ರೆಡಿ ಇರ್ಬೇಕಲ್ಲ. ತುಂಬಾ ಕನ್ಸಿದೆ ಸ್ನೇಹಿತರೆ, ವಿನ್ ಆಗಿ ತುಂಬಾ ಕನ್ಸಿದೆ. ಕೇವಲ 300 SP ಅಂತಕ್ಕಂಥದ್ದು ದೊಡ್ಡ ಮ್ಯಾಟರ್ ಅಲ್ಲ. 300 SP ಅಂತಕ್ಕಂಥದ್ದು ಚಿಡ್ಕಿಲಿ ಡೈಲಿ 50 SP ಕಂಪ್ಲೀಟ್ ಮಾಡಿದ್ರೆ ಆಟೋಮೆಟಿಕ್ಲಿ ವಿನ್ ಆಗ್ತೀರಾ. 1 ವಾರಕ್ಕೆ 300 SP, 6 ವಾರಕ್ಕೆ 1800 SP ಅಂದ್ರೆ ಕೇವಲ 3.5 ಲಕ್ಷ ರೂಪಾಯಿ ಬಿಸ್ನೆಸ್ ಅನ್ನ ಕರೆಕ್ಟ್ ಆಗಿ ನಾವೇನಾದ್ರು ಮಾಸ್ಟರ್ ಪ್ಲಾನ್ ಮಾಡಿ ನಮ್ಮ ಟೀಮ್ ವೈಸಲ್ಲಿ ಹೋಯ್ತು ಅಂದ್ರೆ 100% ಹೇಳ್ತೀನಲ್ಲ, ಕಣ್ ಮುಚ್ಕೊಂಡು ಅಚೀವ್ಮೆಂಟ್. ಒಂದ್ಸರಿ ಅಚೀವ್ಮೆಂಟ್ ಮಾಡ್ರಿ ನಿಮ್ಮ ಏರಿಯಾದಲ್ಲಿ. ಥೈಲ್ಯಾಂಡ್, ಬ್ಯಾಂಕಾಕ್ ವಿದೇಶ ಪ್ರವಾಸ ವಿಜೇತರಾದಂತ ಸೋ ಪರ್ಸನ್ ಅಂತ ಹೇಳಿ ಒಂದು ಕಟೌಟ್ ಹಾಕಿ ಇವ್ರಿಗೆ ಅಭಿನಂದನೆಗಳು ಅಂತ ಹಾಕ್ಬಿಟ್ರೆ ರೀ, ನಿಮ್ ಏರಿಯಾದಲ್ಲಿ ರೋಡಲ್ಲಿ ಹೋಗ್ತಾ ಬರ್ತಾ ಇವ್ರ ವಿದೇಶ ಪ್ರವಾಸ ಹೋಗ್ತಾ ಇದಾರ. ಏನ್ ವಿದೇಶ ಪ್ರವಾಸ ಹೋಗ್ತಾ ಇದಾರೆ? ನಿಮ್ ರಿಲೇಟಿವ್ ಫ್ರೆಂಡ್ಸ್ ನೋಡಿದ್ರೆ ನಿಮ್ಮ ವ್ಯಾಲ್ಯೂ ಯಾವ ತರ ಇರ್ಬೋದು ಸ್ನೇಹಿತರೆ? ಒಂದ್ಸರಿ ಯೋಚನೆ ಮಾಡಿ, ನಿಮ್ಮ ವ್ಯಾಲ್ಯೂ ಯಾವ ತರ ಇರ್ಬೋದು. ಸೊ ಹಾಗಾಗಿ ತಾವೆಲ್ಲರೂ ಅದ್ರ ಗಮನ ಕೊಡಿ. ಲೋಹಿತ್ ಸರ್ ಮಧ್ಯೆ ಇಂಟರ್ಫೇರ್ ಆದೆ, ಸಾರಿ, ಕ್ಯಾರಿ ಆನ್ ಸರ್. ಸರ್ ಥ್ಯಾಂಕ್ ಯು ಫಾರ್ ಯುವರ್ ಕಮಿಂಗ್. ನೋಡಿ ಸರ್ ಹೇಳ್ತಾ ಇದ್ರು, ನಿಜವಾಗ್ಲೂ ಇವೆಲ್ಲ ಈಗ ನಮ್ ಕನಸಿದೆ. ನಾವೆಲ್ಲ ಈಗ ಅದೇ ಪ್ಲಾನಿಂಗ್ ಅಲ್ಲಿ ಇದೀವಿ. ಥೈಲ್ಯಾಂಡ್ ಟ್ರಿಪ್ ಯಾರು ಅಚೀವ್ಮೆಂಟ್ ಆಗ್ತಾರೆ ಅವ್ರೆಲ್ಲರದ್ದು ಸಮೇತ ಅವ್ರಿಗೆ ಗೊತ್ತಿಲ್ದಲೆ ಅವ್ರ ಪ್ಲೇಸ್ ಹೋಗ್ಬಿಟ್ಟು ಒಂದ್ ಬ್ಯಾನರ್ ಕಟ್ಬೇಕು ಅಂತ. ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಆ ಬೀದಿಲಿ ನಡ್ಕೊಂಡ್ ಬರ್ತಿದ್ ನಂದ ಪೋಸ್ಟ್ರು ನಾನಾ ಅನ್ಕೋಬೇಕು.
ಆ ತರ ಎಲ್ಲ ಆಕ್ಟಿವಿಟೀಸ್ ನಮ್ ಗ್ರೂಪ್ ಗಳಲ್ಲಿ ನಾವು ಮಾಡ್ಬೇಕು ಅಂತ ನಿರ್ಧಾರ ಮಾಡಿದೀವಿ. ಇದ್ರ ನೀವು ಕೂಡ ಮಾಡಿ. ನಿಮ್ಮ ಡೌನ್ ಲೈನ್ಸ್ ಯಾರು ಅಚೀವ್ಮೆಂಟ್ ಆಗ್ತಾರೆ ಅವ್ರ ಬ್ಯಾನರ್ ಕಟ್ಸಿ, ಪೇಪರ್ಗೆ ಹಾಕ್ಸಿ, ಓಕೆ ವಿದೇಶ ಪ್ರಯಾಣಕ್ಕೆ ರೆಡಿ ಆಗಿದ್ದಾರೆ ಅಂತ. ನೋಡಿ ಮಾಡೋಣ, ಬಟ್ ಆದ್ರೆ ಅಚೀವ್ಮೆಂಟ್ ಆಗ್ಬೇಕಲ್ಲ, ಮೈನ್ ಅಚೀವ್ಮೆಂಟ್ ಆಗ್ಬೇಕು. ಸರ್ ಹೇಳ್ತಾ ಇದ್ರು, ನಿಮಗೆ ಗೊತ್ತಿಲ್ಲ 50 ಜನ ಅಚೀವ್ಮೆಂಟ್ ಆದ್ರೆ ಆ ಒಂದು ಹೇಳಿದ್ರು 36ನೇ ಫ್ಲೋರ್ ಅಲ್ಲಿ ನಾನು ಸಂತೋಷ್ ಸರ್ ಎಲ್ಲ ಹೋಗಿದ್ವಿ. ಅದು ಲೈಫ್ ಅಲ್ಲೂ ಮರಿಲಿಕ್ಕೆ ಸಾಧ್ಯ ಇಲ್ಲ ಬಿಡಿ. ನಾನು ಹೇಳ್ತಿದೀನಿ ನನ್ನ ಟೀಮಲ್ಲಿ ಈಗ ಕೇವಲ ಒಂದು 15 ಜನ ಮೇಲೆ ಅಚೀವ್ಮೆಂಟ್ ಆದ್ರು ನನ್ ಜೊತೆ. ನನ್ನ ಟೀಮ್ ಸಣ್ಣದಲ್ಲ, ನಮ್ ಸಂತೋಷ್ ಸರ್ ಅಂದ್ರೆ ಹನುಮಂತನ್ ಬಾಲ ಇದ್ದಂಗೆ, ಮೂಲೆಗೂ ಟೀಮ್ ನಮ್ಮ ಸಂತೋಷ್ ಸರ್ದು. ನಮ್ ಟೀಮಲ್ಲಿ 15 ಜನ ಮೇಲೆ ಅಚೀವ್ಮೆಂಟ್ ಆದ್ರೆ ನಾನು ಕೂಡ ಸರ್ ಜೊತೆ ಮಿಂಗಲ್ ಆಗಿ ಅವ್ರನ್ನ ಒಂದು ಅನ್ಲಿಮಿಟೆಡ್ ಊಟ ಪಾರ್ಟಿ ಎಲ್ಲ ಎವ್ರಿಥಿಂಗ್ ಇರುತ್ತೆ ಅಲ್ಲಿ, ಥ್ಯಾಂಕ್ಸ್ ಗಿಂಗ್ಸ್ ಎಲ್ಲ. ಅದು ಹೇಳ್ಬಾರ್ದು ಬಿಡಿ, ಅದು ಅಷ್ಟೆಲ್ಲ ಎಲ್ಲ ಇರುತ್ತೆ ಆ ಫ್ಲೋರ್ ಅಲ್ಲಿ. ಅದಕ್ಕೆ ನಮ್ ಟೀಮ್ ನಾನು ಕೂಡ ಅನೌನ್ಸ್ ಮಾಡ್ತಾ ಇದ್ದೀನಿ, ನಾನು ಕೂಡ ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಇದು ಗುಡ್ ನ್ಯೂಸ್. ಓಕೆ ಡಿಯರ್ ಲೀಡರ್ಸ್, ಈಗ ಕಾನ್ಸೆಪ್ಟ್ ಅರ್ಥ ಆಯ್ತು ಅನ್ಕೊಂಡಿದೆ ಎಲ್ರಿಗೂ. ನಮ್ ಕಾನ್ಸೆಪ್ಟ್ ನಮ್ಮ 300 ವೀಕ್ ಕೊಡ್ಬೇಕು. ಈಗ 1 ವಾರ ಎಕ್ಸ್ಟೆಂಡ್ ಮಾಡಿದ್ದಾರೆ, ಆ 1 ವಾರದ ಎಕ್ಸ್ಟೆಂಡ್ ನ ತಗೊಂಡು ಯೂಸ್ ಮಾಡ್ಕೋಬೇಕು. ಅದೇ ರೀತಿ ಥೈಲ್ಯಾಂಡ್ ಅಚೀವ್ಮೆಂಟ್ ಆಗ್ಬೇಕು. ನಾವಾಗಿದ್ದಲ್ದೆ ನಮ್ ಟೀಮ್ ಅಲ್ಲಿ ಇರ್ತಕ್ಕಂಥ ಲೀಡರ್ಗಳಿಗೆ ಅಚೀವ್ಮೆಂಟ್ ಮಾಡಿಸಿ ನಾವು ನಮ್ ಟೀಮು ನಮ್ ತಂಡ ಥೈಲ್ಯಾಂಡಿಗೆ ಹೋಗ್ಬೇಕು. ಇದ್ರ ಇನ್ಫ್ಯಾಕ್ಟ್ ಇದೆಲ್ಲ ಥೈಲ್ಯಾಂಡ್ ಅಚೀವ್ಮೆಂಟ್ ಆದ್ಮೇಲೆ ನಿಮ್ಗೆ ಇನ್ನೊಂದು ಗುಡ್ ನ್ಯೂಸ್ ಸಿಗುತ್ತೆ. ಏನಪ್ಪಾ ಅಂದ್ರೆ ನಿಮ್ ರ್ಯಾಂಕ್ ಡಬಲ್ ಆಗಿರ್ತವೆ. ನಿಮ್ಗೆ ಥೈಲ್ಯಾಂಡ್ ಹೋಗ್ ಬಂದ್ಮೇಲೆ ಕಡ್ಲೆಪುರಿ ತರ ಐಡಿಗಳು ಬರ್ತವೆ, ಕಡ್ಲೆಪುರಿ ತರ. ಆರ್ ಯು ರೆಡಿ? ಎಲ್ಲರೂ ರೆಡಿ ಇದ್ದೀರಾ ಥೈಲ್ಯಾಂಡ್ಗೆ? 100% ನಿಮ್ ಟೀಮು ನಿಮ್ ಜೊತೆ ಕರ್ಕೊಂಡಿರ್ತಕ್ಕಂಥ ವ್ಯಕ್ತಿಗಳಿಗೆ ನ್ಯಾಯ ಒದಗಿಸ್ಕೊಡ್ತೀರಾ? ಡೆಪ್ತ್ ಅಲ್ಲಿ ಹೋಗಿ ಸ್ವಲ್ಪ ಅವ್ರ ಜೊತೆ ಕೆಲಸ ಮಾಡಿ, ಅವ್ರ ಜೊತೆ ಫೀಲ್ಡ್ ಮಾಡಿ ಒಂದು ಟೀಮ್ ಮಾಡ್ಕೊಳ್ಳಿ. 3-4 ಜನ ಇಬ್ಬಿಬ್ರು ಒಂದು ಟೀಮ್ ಮಾಡ್ಕೊಳ್ಳಿ. ಟೀಮ್ ಮಾಡ್ಕೊಂಡು ಒಬ್ರಿಗೊಬ್ರು ಸಾಥ್ ತಗೊಂಡು ಹೋಗಿ ಕೇವಲ 3-3.5 ಲಕ್ಷ ಬಿಸ್ನೆಸ್. ನೀವು ಪ್ರಾಡಕ್ಟ್ ನ ಕೊಡ್ತಾ ಮಾಡ್ಬೋದು, ಪ್ಲಾನ್ ನ ಕೊಡ್ತಾ ಮಾಡ್ಬೋದು. ನಮ್ ಪ್ರಹ್ಲಾದ್ ಸರ್ ಹೇಳ್ತಿದ್ರು, ನಮ್ಮ ಜೂಮಿಟಿಗಲ್ ಪ್ರಹ್ಲಾದ್ ಸರ್ ಅಂತಿದ್ದಾರೆ, ಅವ್ರು ಹೇಳ್ತಾ ಇದ್ರು, ಸರ್ ಬಿಡಿ ಸರ್ ಒಂದು ದಿವಸಕ್ಕೆ ಒಂದು ಹೊಲ ಅಂದ್ರೆ ಒಂದು ವಾರ ಕರೆಕ್ಟ್ ಆಗಿ ಹೋಗ್ಬಂದ್ರೆ 18 ಅಡಿ ಬರ್ತವೆ, ಬರೀ ಪ್ರಾಡಕ್ಟ್ ಕೊಟ್ಟು 18 ಅಡಿ ಮಾಡ್ತೀವಿ ಅಂದ್ರು. ಥೈಲ್ಯಾಂಡ್ ಕಂಪ್ಲೀಟ್ ಆಗೋದ್ರೊಳಗಡೆ ನಾನ್ ದೊಡ್ಡ ಪ್ಲಾನ್ ಮಾಡಿದೀನಿ, ಡೈಮಂಡ್ ಕಂಪ್ಲೀಟ್ ಮಾಡ್ಬೇಕು ಅಂತ. ಇದೆಯಾ ನಿಮ್ ತಲೆಯಲ್ಲಿ? ನೀವು 6th ರ್ಯಾಂಕ್ 7th ರ್ಯಾಂಕ್ 8th ರ್ಯಾಂಕ್ ಆಗ್ಬೇಕು ಅಂತ ಅಚೀವರ್ಗಳನ್ನ ತನ್ನಿ, ಅಚೀವರ್ಗಳನ್ನ ಬೆಳಕಿಗೆ ತನ್ನಿ, ಅಚೀವರ್ಸ್ ಕ್ರಿಯೇಟ್ ಮಾಡಿ. ಅವ್ರಿಗೆ ಕನ್ಸಿದೆ ಫ್ಲೈಟ್ ಹತ್ಬೇಕು ಅಂತ. ಇದು ಸುವರ್ಣ ಅವಕಾಶ, ಇದನ್ನ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.